ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ यतीश्वरं सिद्धारूढ यतीश्वरं सदा सदा स्मरणीयರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು ಭಕ್ತರ ಪಾಲಿನ ಕಾಮಧೇಯವಾದ ಪರಮಗುರು ಶಿವಾವತಾರಿ ಸಿದ್ಧಾರೂಢ ಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರದ ಅಧಿದೇವತೆಯಾದ ಮಹಾಲಿಂಗೇಶ್ವರರ ಕೃಪಾಮಯಿ ಕರುಣಾಮಯಿ ಬನಶಂಕರಿಯ ಚರಣಾರವಿಂದಗಳಿಗೆ ಶರಣರು. ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಪ್ರಕರಣ ಪ್ರವೀಣ ಬಸವಾನಂದ ಸ್ವಾಮಿಗಳ ಸಹಯೋಗಿ ಸಹಜಾನಂದ ಸ್ವಾಮಿಗಳ ಪಾದಾರವಿಂದಗಳಿಗೆ ಪಡಮಟ್ಟು ಶಿವಾನುಭವ ಪೀಠಿಕೆಯನ್ನು ಅಲಂಕರಿಸಿ ತಮ್ಮ ದರ್ಶನ ಆಶೀರ್ವಾದಗಳಿಂದ ನಮ್ಮೆಲ್ಲರನ್ನು ಪಾವನನ್ನಾಗಿ ಮಾಡಿದ ಎಲ್ಲ ಮಹತ್ವದ ಶರಣಾರವಿಂದಗಳಿಗೆ ಶರಣರು. ಶಿವಸ್ವರೂಪಿಗಳಿಗೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಎಲ್ಲ ಪೂಜ್ಯರು ಭಗವದ್ಗೀತೆಯ ಬಗ್ಗೆ ಏನು ಹೇಳಬೇಕು ಎಲ್ಲ ಹೇಳಿ ಮುಗಿಸ್ಯಾರ. ಇನ್ನು ಏನು ಹೇಳಬೇಕು ಹೇಳದ್ದೇ ಹೇಳಬೇಕು. ಭಗವದ್ಗೀತಾ ಇದು ಪರಮಾತ್ಮನ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ವಸ್ತು. ಗೀತಾ ಮೇ ಹೃದಯ ಪಾರ್ಥ. ಅರ್ಜುನ ಗೀತಾ ನನ್ನ ಹೃದಯದ ನಾನು. ಹೃದಯ ಬಿಟ್ಟು ಯಾರು ಇರಂಗಿಲ್ಲ ನೀನು. ಹಾಗೆ ಗೀತಾ ಅಂದನ್ನೇ ಭಗವಂತ, ಭಗವಂತ ಅಂದನ್ನೇ ಗೀತಾ. ಈ ಭಗವದ್ಗೀತಾ ಯಾಕೆ ಇಷ್ಟು ಜಗತ್ತಿನಲ್ಲಿ ಪ್ರಿಯ ಅದ ಅಂದರೆ, ಭಗವದ್ಗೀತಾ ಈಸ್ ಎ ಸ್ಕ್ರಿಪ್ಚರ್ ಆಫ್ ಹ್ಯೂಮನಿಸಮ್, ನಾಟ್ ಓನ್ಲಿ ಹಿಂದೂಯಿಸಮ್. ಇದು ಕೇವಲ ಹಿಂದೂಗಳಿಗೆ ಭಾರತೀಯರಿಗೆ ಉಪದೇಶ ಮಾಡಿದ ಗ್ರಂಥವಲ್ಲ. ಇಟ್ ಈಸ್ ಎ ಸ್ಕ್ರಿಪ್ಚರ್ ಆಫ್ ಹ್ಯೂಮನಿಸಮ್. ಸಮಸ್ತ ಮಾನವ ಕುಲಕೋಟಿಗಳಿಗೆ ಅವರ ಕಲ್ಯಾಣಕ್ಕಾಗಿ ಭಗವಂತ ಅರ್ಜುನ ನಿಮಿತ್ತ ಮಾಡಿಕೊಂಡು ಇದು ಮಾನವ ಕೋಟಿಗೆ ಉಪದೇಶ ಮಾಡಿದಂಥ ಗ್ರಂಥ. ಎಲ್ಲ ಆಯಾಮದಲ್ಲಿ ನೀವು ಮಹಾಭಾರತ ಓದಿದರೆ ಅರ್ಥ ಆಗುತ್ತದೆ. ಎನ್ನ ಭಾರತೆ ತನ್ನ ಭಾರತಂ. ಯಾವ ಮಹಾಭಾರತ ಗ್ರಂಥದೊಳಗೆ ಏನು ಬರೆದಿಲ್ಲ ಅದು ಈ ಭಾರತದಾಗೇ ಇಲ್ಲ. ಅಷ್ಟು ಸ್ಥಳಗಳ, ವಸ್ತುಗಳ, ಮನುಷ್ಯರ ಜಾತಿಯ ವರ್ಣನೆಯನ್ನು ಮಹಾಭಾರತದಲ್ಲಿ ಪರಮಾತ್ಮ ವ್ಯಾಸ ಮಹರ್ಷಿ ಅದನ್ನು ಬರೆದ. ಅದರೊಳಗೆ ಇದು ಗೀತಾ ಬರ್ತದೆ. ಪರಮಾತ್ಮ ಗೀತೆಯನ್ನಷ್ಟು ಅಭಿಮಾನದಿಂದ ಹೇಳೇನೆ
ಇದು ನನ್ನ ಹೃದಯ ಅಲ್ಲ. ಗೀತಾ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ಗೀತಾ. ಕೃಷ್ಣನನ್ನು ಭಗವದ್ಗೀತೆಯಿಂದ ನೀವು ದೂರ ಸರಿಸಲಿಕ್ಕೆ ಸಾಧ್ಯ ಇಲ್ಲ. ಗೀತೆಯನ್ನು ಭಗವಂತನಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಗ್ರಂಥ ಅಪ್ರತಿಮವಾದ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದನ್ನು ಪೂಜಿಸಿದವರು, ಇದನ್ನು ಓದಿದವರು, ಇದನ್ನು ಅರ್ಥೈಸಿಕೊಂಡವರು ಏನಾಗ್ತದೆ? ಜನ್ಮ ಮರಣದಿಂದ ದೂರ ಆಗ್ತಾರೆ. ಸ್ವತಃ ಪರಮಾತ್ಮನ ಹೇಳಿದ ಅದ್ವೈತಾಮೃತ ವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಂ ಅಂಬತ್ವಾಮನ ಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದು ಹೆಂಗದ ಅಂತ ಕೇಳಿದರೆ ಜನ್ಮ ಮರಣವನ್ನು ನಾಶ ಮಾಡತಕ್ಕಂಥದ್ದು ಅದ. ಓದಿದರೆ ತಿಳಿದರೆ ನಿಮ್ಮ ಜನ್ಮವನ್ನು ದುಃಖವನ್ನು ದೂರ ಮಾಡತಕ್ಕಂಥ ಅಪಾರ ಶಕ್ತಿ ಈ ಗ್ರಂಥದೊಳಗೆ ಅಲ್ಲ. ಬಹುಜನರು ಓದ್ತಾರೆ, ಈ ಗೀತಾ ಉಪಾಸನೂ ಮಾಡ್ತಾರೆ. ಉಪಾಸನ ಅಂದರೆ ಏನೋ ಪೂಜೆ ಮಾಡೋದು, ಓದಿಬಿಡೋದು, ಅಂತ ಕ್ರೇಜ್ ಬೀಳಿ, ಅಂತ ಕ್ರೇಜ್ ಬೀಳಿ. ಉಪಾಸನೆ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ, ಇದರ ಪಾರಾಯಣ ಮಾಡ್ತಾರೆ. ಯಾಕೆ? ಭಗವಂತ ಅಕ್ಷರ ರೂಪದಲ್ಲಿ ಭಗವದ್ಗೀತೆಯಲ್ಲಿ ಅದಾನೆ. ಪರಮಾತ್ಮ ಒಂದು ಹೆಸರದ ಅಕ್ಷರಂ ಬ್ರಹ್ಮ ಪರಮಂ. ಬ್ರಹ್ಮ ಅಂತಾರೆ, ಅದಕ್ಕೆ ಅಕ್ಷರನು ಅಂತಾರೆ. ಗೀತೆಯಲ್ಲಿ ಈ ಮಾತು ಪರಮಾತ್ಮ ಹೇಳಿದ್ದಾನೆ. ಅದಕ್ಕೆ ಪುಣ್ಯಾತ್ಮರೇ, ಈ ಭಗವದ್ಗೀತೆ ಇದು ಹಿಂದೂಗಳಿಗೆ, ಭಾರತೀಯರೇ ಅಲ್ಲ, ಮನುಷ್ಯ ಕುಲ ಮಾತ್ರಕ್ಕೆ, ಮಾನವರಿಗೆ ತಮ್ಮ ಕಲ್ಯಾಣಕ್ಕಾಗಿ ಉಪದೇಶ ಮಾಡಿರ್ತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ಇದು ಪರಮಾತ್ಮನ ಉಪದೇಶ. ಅದಕ್ಕೆ ಏನಂದ್ರು ಅಂತ ಕೇಳಿದರೆ, ಭಗವಂತನೇ ಅರ್ಜುನನ ಕುರಿತು ಅವನ ಉದ್ದೇಶ ಏನಿತ್ತು ಪರಮಾತ್ಮಂದು ಅಂತ ಕೇಳಿದರೆ, ಯಾವ ಮನುಷ್ಯ ಯಾವ ಕೆಲಸ ಮಾಡ್ತಾನೆ ಆ ಕೆಲಸವನ್ನು ಅನುಚಾರವಾಗಿ ಮಾಡಬೇಕು. ಇದು ವ್ಯವಹಾರದಲ್ಲಿ ಪರಮಾರ್ಥ ಇದೆ. ಸಾಧು ಸಾಧುನ ಕೆಲಸ ಮಾಡಬೇಕು, ಗೃಹಸ್ಥ ಗೃಹಸ್ಥನ ಕೆಲಸ ಮಾಡಬೇಕು, ವ್ಯಾಪಾರಿ ವ್ಯಾಪಾರ ಕೆಲಸ ಮಾಡಬೇಕು. ಯಾವ ಮನುಷ್ಯ ಕರ್ತವ್ಯಚ್ಯುತನಾಗ್ತಾನೆ ಅಂಥವನಿಗೆ ಯಾರೂ ಕೂಡ ಉದ್ಧಾರ ಮಾಡಲಿಕ್ಕೆ ಜಗತ್ತಿನೊಳಗೆ ಸಾಧ್ಯ ಇಲ್ಲ. ಅದು ತಿಳ್ಕೋಬೇಕು. ಕೃಷಿಕನಾಗಿ, ಒಕ್ಕಲಿಗೆ ಆಗಲಿ, ಪಂಚಾಯತ್ ಬಂದು ಕೊಂಡ್ರಾಕತ್ತಂದ್ರೆ ಒಕ್ಕಲ್ತನ ಆಗ್ತದೆ? ಆಗೋದಿಲ್ಲ. ಆಫೀಸರ್ ಮನುಷ್ಯ ಆಗಿ ಹೊರಗೊಂದು ಹೊಟ್ಟೆದ ಕುಂತ ಅಂದ್ರೆ ಆಫೀಸ್ ಕೆಲಸ ಆಗ್ತವೆ? ಆಗೋದಿಲ್ಲ. ಯಾವ ಮನುಷ್ಯನಿಗೆ ಪರಮಾತ್ಮ ಜವಾಬ್ದಾರಿ ಅದ, ಆ ಜವಾಬ್ದಾರಿಯನ್ನು ನೀನು ತಪ್ಪದೆ 100ಕ್ಕೆ 100 ನಿಭಾಯಿಸಬೇಕು, ಆಚರಿಸಬೇಕು, ಅದನ್ನು ಮಾಡಬೇಕು. ಭಗವದ್ಗೀತೆಯಲ್ಲಿ ಇದೇ ಮತ್ತೊಂದು ಏನು ಹೇಳಿದೆವು. ಹಾಗೆ ಮಾಡುವುದರಿಂದ ಏನಾಗ್ತದೆ? ಮನುಷ್ಯನಿಗೆ ತನ್ನ ಕರ್ತವ್ಯವನ್ನು ಬಿಟ್ಟು ಅನ್ಯದನ್ನು ಮಾಡಲಿಕ್ಕೆ ಹೋಗ್ಲಿಕ್ಕೆ ಪರಮಾತ್ಮ ಅಭಿಪ್ರಾಯ ಆಗೋದಿಲ್ಲ. ಅರ್ಜುನ ಸನ್ಯಾಸ ಪ್ರಯತ್ನ ಮಾಡಲ್ಲ. ದೇವ್ರನ್ನ ಸನ್ಯಾಸ ಹೇಳ್ತೀನಿ, ಯಾಕೆ ಸನ್ಯಾಸ ಆದ್ರೆ ಮ್ಯಾಲೆ ಕೊಡೋದು ಆರಾಮ ಗೊತ್ತಾಗಲ್ಲ ನಮಗೆ. ಯಾರ ಮನೆ ಉಡೋದು, ಯಾರ ಮನೆ ಐತಿ, ಎಲ್ಲರ ಮಕ್ಕಳು ಆರಾಮ ಇರ್ತೀನಿ ಅಂತ ತಿಳ್ಕೊಂಡು ಸನ್ಯಾಸ ಆಗ್ತೀನಿ ಅಂತ ಪರಮಾತ್ಮ ಅಂದ್ರೆ ಪರಮಾತ್ಮ ಥೂ ಅಂತ ಇಲ್ಲ. ಇದು ನಿನ್ನ ಕರ್ತವ್ಯ ಅಲ್ಲ. ನಿನ್ನ ಕರ್ತವ್ಯ, ನೀನು ರಾಜನಾಗಿ, ನೀನು ರಾಜನ ಕರ್ತವ್ಯ, ಪ್ರಜಾಪಾಲನ ಕರ್ತವ್ಯ, ಆ ಕರ್ತವ್ಯವನ್ನು ಬಿಟ್ಟು ಹೇಳಿಯಾಗಿ ನೀನು ಸನ್ಯಾಸಿ ಆಗ್ತೇನೆ ಅಂತ ಕೇಳಿದ್ರೆ ಆ ಸನ್ಯಾಸವು ನಿನ್ನ ಕಲ್ಯಾಣ ಮಾಡೋಂಗಿಲ್ಲ ಅಂತ ಪರಮಾತ್ಮ ಸ್ಪಷ್ಟ ಹೇಳಿ, ಕುರು ಕರ್ಮೈವ ತಸ್ವಾತ್ಮನು ಕರ್ಮಚಾರಿಯೋ ಹೇ ಕರ್ಮ. ಅರ್ಜುನ, ಕರ್ಮವನ್ನು ಮಾಡು. ಅಕರ್ಮಿ ಯಾವುದಕ್ಕಿಂತಲೂ ಕರ್ಮ ಶ್ರೇಷ್ಠ. ಆ ಕರ್ಮವನ್ನು ನೀ ಆಚರಿಸಲಿಕ್ಕೆ ಬೇಕು ಅಂತ ಪರಮಾತ್ಮ ಬಹಳ ಸುಂದರವಾಗಿ 2, 3, 4, 5 ಅಧ್ಯಾಯ ಹೇಳ್ಕೊತ ಬಂದು ಈ 6ನೇ ಅಧ್ಯಾಯದಲ್ಲಿ ಏನಪ್ಪ, 6ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ ಇವೆಲ್ಲ ಹೇಳ್ಕೋತ ಬಂದು ಈ 6ನೇ ಅಧ್ಯಾಯದೊಳಗೆ ಪರಮಾತ್ಮ ಏನನ್ನ ಹೇಳುತ್ತ ಅಪೇಕ್ಷೆ ಮಾಡ್ತಾನೆ ಅಂತ ಕೇಳಿದರೆ, ಸಮಸ್ತ ಪ್ರಪಂಚ, ಸಮಸ್ತ ಏನಪ್ಪ ಅಂತ ಕೇಳಿದರೆ
ಸುಖ ದುಃಖಗಳು ಇವು ಎಲ್ಲಿ ಅದಾವ, ಎದರ ಮೇಲೆ ನಿಂತ, ಇದು ವಿಚಾರ ಮಾಡಬೇಕು ಮನುಷ್ಯ. ಬಂಧನೇ ಆಗಲಿ, ಮೋಕ್ಷನೇ ಆಗಲಿ, ಸುಖನೇ ಆಗಲಿ, ದುಃಖನೇ ಆಗಲಿ, ಇವೆಲ್ಲವೂ ಕೂಡ ಅದಕ್ಕೆ ಮೂಲ ಕಾರಣ ಏನು ಅದು ಗೊತ್ತು ಹಿಡಿಯದಿದ್ದರೆ ಯಾವ ಔಷಧ ಕೊಟ್ಟರೂ ಕೂಡ ಇಲ್ಲ. ಡಯಾಗ್ನೋಸ್ ಮೊದಲು ಸರಿಯಾಗಬೇಕು, ಆಮೇಲೆ ಮೆಡಿಷನ್. ವಿತೌಟ್ ಡಯಾಗ್ನೋಸ್ ನೀವು ಒಂದು ವೇಳೆ ಮೆಡಿಷನ್ ಕೊಟ್ಟರೆ ಅಂತ ಕೇಳಿದರೆ ರೋಗ ಕಮ್ಮಿ ಆಗುವುದು ಬಿಟ್ಟು ಉಲ್ಬಣ ಹೆಚ್ಚಾಗಬಹುದು. ಅಷ್ಟೇ ಅಲ್ಲ, ಮರಣನೂ ಸಂಭವಿಸಬಹುದು. ತಪ್ಪು ತಿಳಿದುಕೊಂಡು ತಪ್ಪು ದಾರಿಯನ್ನು ಹಿಡಿಯಬಹುದು. ಅದಕ್ಕೆ ಪರಮಾತ್ಮ ಒಂದೊಂದನ್ನಾಗಿ ಹೇಳಿ ಕರ್ಮ ಜ್ಞಾನ ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ ಇವೆಲ್ಲ ಹೇಳಿದಪ್ಪ ಅಂತಂದ್ರೆ ಈಗ 6ನೇ ಅಧ್ಯಾಯಕ್ಕೆ ಪರಮಾತ್ಮ ಪ್ರಾರಂಭ ಆಗಿ ಹೇಳ್ತಾನವ, ತಮ್ಮ ಪ್ರಪಂಚ ಸಮಸ್ತ ಭೋಗ ಮೋಕ್ಷಗಳು, ಬಂಧ ಮೋಕ್ಷಗಳು ಎದರ ಮೇಲೆ ಅದಾವ ಅಂತ ಕೇಳಿದ್ರೆ ಒಂದೇ ಅದರ ಮೇಲೆ ಬಂಧ ಮೋಕ್ಷ ಅದ. ಅದು ಬಿಟ್ಟು ಮತ್ತೇನಿಲ್ಲ. ಮನ ಇವ ಕಾರಣ ಬಂಧ ಮೋಕ್ಷ ಇವು ಬಂಧ ಅದ. ಆ ಮನಸ್ಸಿನಲ್ಲಿ ಅದ. ಮನಸ್ಸು ಒಂದು ವೇಳೆ ಅದು ತಪ್ಪು ತಿಳುವಳಿಕೆ ಕೊಡ್ತು, ತಪ್ಪು ದಾರಿ ಹಿಡಿತು ಅಂತಂದ್ರೆ ಬಂಧ ಅದ, ದುಃಖ ಅದ. ಆ ಮನಸ್ಸು ಸರಿ ದಾರಿ ಹಿಡಿತು ಅಂತಂದ್ರೆ, ಸರಿ ತಿಳುವಳಿಕೆ ಆಯ್ತಂದ್ರೆ ಆನಂದ. ಅದಕ್ಕೆ ಮಹಾನುಭಾವರು ಹೇಳಿದ್ರು, ಎಲ್ಲಿ ವಿಷಯಾಸಕ್ತಿ ಬಂಧ ಅದ, ತನ್ನನ್ನು ಬಿಟ್ಟು ದೂರ ಹೋದರೆ ದುಃಖ ಅದ, ತಾನು ತನ್ನಲ್ಲೇ ಇದ್ದರೆ ಸುಖ. ನೋಡಿ ಹೆಂಗ ಸುಖ ದುಃಖಗಳು ನಮ್ಮ ಮೇಲೆ ಅದಾವ. ನಿದ್ರೆಯೊಳಗೆ ನೀವು ಎಲ್ಲಿರ್ತೀರಿ? ನಿದ್ದೆ ಮಾಡ್ತೀರಿ, ಎಲ್ಲರೂ ಮಾಡ್ತೀರಿ. ಇಲ್ಲಿ ಪ್ರವಚನ ಮಾಡ್ತಾರೆ ಎಷ್ಟೋ ಮಂದಿ, ನೀವು ಮಾಡೋಕ್ಕಿಲ್ಲ, ಮಾಡ್ತಾರೆ. ಮನೆಯಾಗರೆ ಹಾಸಿಗೆ ಹಾಕೊಂಡು ಮಗೋತೀರಿ. ನಾ ಕೇಳ್ತೀನಿ, ನಿದ್ದೆಯಾಗಿ ಎಲ್ಲಿರ್ತೀರಿ? ನಾ ಕೇಳಿದೆ, ಯಾರು ನಮ್ಮ ಬೆಡ್ರೂಮ್ನಾಗ ಇರ್ತೀರಿ. ಮಾಡಿ ಗೊತ್ತಿಲ್ಲ ನಮ್ಮ ನಿಮ್ಮ ಬೆಡ್ರೂಮ್ನಾಗ ನಿದ್ದೆಯಾಗಿ ನೀವು ಎಲ್ಲಿರ್ತೀರಿ? ಸಮಸ್ಯೆ ಇದೆ. ನಿದ್ದೆಯಾಗಿ ಎಲ್ಲಿರ್ತೀರಿ? ನೀವು ನಿಮ್ಮ ಹತ್ತಾಗಿರ್ತೀರಿ. ನಿದ್ದೆ ಎಲ್ಲಿರ್ತೀರಿ? ನಿಮ್ಮ ಹತ್ತಾಗಿರ್ತೀರಿ. ಅಚ್ಚಾ, ಆ ನಿದ್ಯಾಗ ನೀವು ನಿಮ್ಮ ಹತ್ತಾಗಿರುವ ಸುಖ ಅದನ್ನ ದುಃಖ ಅದ? ನಿಮಗೆ ದುಃಖ ಅದ. ರೋಗಿಗೆ ರೋಗ ದುಃಖ ಇಲ್ಲ, ಸಾಲದನ್ನು ಸಾಲ ಚಿಂತೆ ಇಲ್ಲ, ಏನಿಲ್ಲ. ನೀವು ಮಕ್ಕಳು ಹಾಕಿದ ಮಸ್ತ್ ಇದ್ದೀರಿ, ಆರಾಮ. ಏನಿತ್ತಲ್ಲಿ? ಏನಿತ್ತು? ಹೆಣ್ತಿದ್ದ, ಗಂಡಿದ್ನ, ಸಾಯಿಬಿದ್ನ, ಪದವಿ ಇತ್ತ, ಅದಕ್ಕೆ ಏನಿರಲಿಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಸುಖ ಇದ್ದೀರಿ. ಎದ್ದು ಕೂಡಲೇ ಎಲ್ಲನೂ ಅದ, ಹುಡುಗನ ಏನೇನು ಹೆಂಚದ, ಗಂಡದ, ಮಕ್ಕಳದ, ಕಾರದ, ಗಾಡಿ ಅದ. ಮುಂದೆ ದೀಪಾವಳಿ ಆದ ಕೂಡ ಮುಂದೆ ಹೋಗಿ ಇರ್ತದೆ. ಯಾಕೆ? ಏನೂ ಇಲ್ಲ, ಆರಾಮಿದ್ದಿ, ಎಲ್ಲನೂ ಅದ, ದುಃಖದ. ಕಾರಣ ಏನು ಅಂದ್ರೆ ನಿಮ್ಮ ಜಗ ಬಿಟ್ಟಿದ್ದಿ. ಶಾಸ್ತ್ರ ಹೇಳ್ತದೆ, ಪರಸ್ಥಳ ಪ್ರಾಣ ಸಂಕಟ. ನಿಮ್ಮ ಜಗ ಬಿಟ್ಟು ಮತ್ತೊಂದು ಕಡೆ ಹೋದ್ರಿ ಅದು ಎಂಥದ್ದರೆ ಇರಲಿ, ದುಃಖನೇ ಅದು. ನಾವು ನಮ್ಮ ಜಗದಾಗಿದ್ದೇವೆ, ಸುಖಿ ಇರ್ತೇವೆ. ಇದೇ ಮಾತ ಭಗವಂತ ಅದನ್ನ ಗೀತೆ ಒಳಗೆ ಚಂದ ಹೇಳ್ತಾರೆ. ಚಂದ ಏನಪ್ಪ ಅಂತ ಕೇಳಿದ್ರೆ, ಆತ್ಮನ್ನೇವಾತ್ಮ ತುಷ್ಟ. ಆತ್ಮನಲ್ಲಿ ತುಷ್ಟ ಇರಬೇಕು. ಅದಕ್ಕೆ ನಿಜಗೊಂಡ್ರು ಬಹಳ ಸುಂದರವಾಗಿ ಹೇಳಿದರು. ಇಲ್ಲವೆನಿಸಿದ ನೇಹ ಎಲ್ಲಿ ನೆನೆಸುವುದು? ಹೆಂಡತಿಯಲ್ಲೇ, ಹೊರಕಲ್ಲೇ, ಇಲ್ಲಿ. ಇಲ್ಲವೆನಿಸಿದ, ಎಲ್ಲಿಯೂ ಹುಡುಕಿದರೂ ಇಲ್ಲವೆನಿಸಿದ ನೇಹ ಸುಖ ಎಲ್ಲಿ ನೆನೆಸುವುದು? ಇಲ್ಲಿ. ಅದರಿಂದ ತಾನೇ ಸುಖ. ಪರಂತು ಈ ಸುಖಕ್ಕಾಗಿ ನಾವು ಎಷ್ಟು ತಿರುಗಕತ್ತೀವಿ?
After long searches here and there, in temple and masquerades, you come back that circle from where you started. ಯಾವ ಸುಖಕ್ಕಾಗಿ ನೀ ಬಿಟ್ಟು ಅನಂತ ಜಗ ಹುಡುಕಾಗತ್ತೆ, ಹೆಂಡತಿ ಮಕ್ಕಳು ಗಂಡ ಎಲ್ಲ, ಎಲ್ಲಿ ಇಲ್ಲದ ಸುಖ, ಹುಡುಕಿದರೂ ಸಿಗದ ಸುಖ, ಸಿಕ್ಕರೂ ನೀನು ಕೊನೆಗೆ ದುಃಖದಲ್ಲಿ ಕೆಡವಿ ಹೋಗುವ ಸುಖ, ಅದು ಎಲ್ಲಿ ಇರುವುದು? ಎಲ್ಲಿ ಎಲ್ಲಿ ತನ್ನಲ್ಲಿ, ಅದರಿಂದ ತಾನೇ ಸುಖ. ಎಷ್ಟು ಚಂದ ಹೇಳೋದ್ರಿ. ಅದಕ್ಕೆ ಏನು ಮಾಡ್ಬೇಕ್ರಿ? ಈ ಸುಖ ಹೆಂಗೆ ಹೇಳೋದು? ಇವರು ಎಲ್ಲ ಹೇಳೋದಿಲ್ಲ ಏನಪ್ಪ, ಅದಕ್ಕೆ ಎಂಥ ಸುಖ ಅದು. ಕಡೆಯೋಳು ತನ್ನ ಜೋಕಿಗೆ ಬಂದಲ್ಲ ಸುಖ. ಸಾಕೆನಿಸದ ಸವೆಯದ ಬೇರೊಂದು ಬೇಕೆನಿಸದ, ಕಡೆಯೋಳು ತನ್ನ ಜೋಕಿಗೆ ಉಂದದ ಸುಖ ಎಲ್ಲಿ ನೆಲೆಸುವುದು? ತನ್ನಲ್ಲಿ, ಅದರಿಂದ ತಾನೇ ಸುಖ. ವಂಡರಿಂಗ್ ಏನಂತೆ, ಯಾಕೆ ತಿರುಗಿ ಮನಸ್ಸು ಶ್ರೀಕೃಷ್ಣ ಇದು ಶಂಕರಾಚಾರ್ಯ ಬರೀತಾರೆ, ಗ್ರಾಮೇ ಕೌಲಿಕೋ ಯಥ. ನಾಯಿ ಇದ್ದಂಗೆ ಮನಸ್ಸು. ನಾಯಿ ಗೊತ್ತದಿಲ್ಲ ನಿಮಗೆ? ನಾಯಿ ಎರಡು ಥರ ಇರ್ತಾವೆ. ಊರು ನಾಯಿ ಹೇಳ್ತೀನಿ, ಓಣಿ ನಾಯಿ, ಮನೆ ನಾಯಿ. ಇದರ ಯಾವ ಪೈಕಿ ಇದ್ದರೆ ಹೇಳ್ಬಿಡ್ತೀನಿ. ನಾಯಿ ಏನ್ ಮಾಡ್ತಾರ? ಮನೆ ಮುಂದೆ ಹೋಗಿ ನಿಂದಿರ್ತದೆ, ಬಾಯಿ ತೆರೆದು ನೀಡಿದ್ರೆ ತಿಂತದ. ಹಳೆ ಅಂದ್ರೆ ಮತ್ತೆ ಮುಂದಿನ ಮನೆ, ಆದ್ರೆ ಹಳೆ ಅಂದ್ರೆ ಮುಂದಿನ ಮನೆ ಅಲ್ಲ, ಮುಂದಿನ ಮನೆ ನಾಯಿಗೆ ಮನೆಯವ್ರು ಹಾಕ್ತಾರಪ್ಪ. ಓಣಿ ನಾಯಿ ಊರು ನಾಯಿಗೆ ಯಾರು ಹಾಕ್ತಾರೋ ಶಿವ? ಎಲ್ಲರೂ ಹಳೆ ಹಚ್ಚ ಅಂತ. ಹಂಗೆ ಹೆಂಡತಿ ಅಂತ ಸುಖ ಕೇಳ್ತೇವೆ. ಹಚ್ಚೆ ಅಂತಂದ್ರೆ ಮತ್ತು ಮಗ ಹಚ್ಚೆ ಅಂದ್ರೆ ಅಂಗಡಿ ಹಚ್ಚೆ ಅಂತಂದ್ರೆ ಹೊಲಕ್ಕೆ ಎಲ್ಲ ಹಚ್ಚೆ ಹಚ್ಚಂದ್ರೆ ಕಡಿ ಇಲ್ಲಿ ಬರ್ತಾನೆ. ಎಲ್ಲಿ ಸಿಕ್ಕ ಸುಖ ಸಿಕ್ಕರೆ ಯಾಕೆ ಬರ್ತೀರಪ್ಪ? ಇಲ್ಲೇನೋ ಅಲ್ಲಿ ಸಿಕ್ಕಿಲ್ಲ ಅಂತ ಇಲ್ಲೇನು ಸಿಗ್ತದೆ ಎರಡು ಮಾತು ಕೇಳಕ್ಕೆ ಬಂದಿರಿ. ಸುಖ ಎಲ್ಲಿ ಇಲ್ಲ, ಎಲ್ಲಿ ತಿರುಗಿದರೂ ಇಲ್ಲ. ಯು ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ವೇರ್ ಯು ಸ್ಟಾರ್ಟೆಡ್. ಆ ಸುಖವನ್ನು ಹುಡುಕಲಿಕ್ಕೆ ಎಲ್ಲಿಂದ ನೀವು ಪ್ರಯಾಣ ಬೆಳೆಸಿರಿ ಅಲ್ಲಿಗೆ ವಾಪಸ್ ತಿರುಗಿ ಬಾ. ಎಲ್ಲಿಂದ? ಇಲ್ಲೇ. ನೀನೇ ಸುಖಿಯಪ್ಪೆ, ನೀನೇ ಸುಖಿ. ಪರತು ತಿರುಗುವುದು ಹೋಗುವುದು ಬರೋದು ಯಾವುದು? ಈ ನಾಯಿ ಮನಸ್ಸು. ಅದಕ್ಕೆ ಪರಮಾತ್ಮ ಮನ್ಮನವ ಬುದ್ಧೋ ಮಧ್ಯಾದಿ ಮಾಂ ಮನಸ್ಕು ಮೈಯೇವ ಮನಾಸತ್ವ ಮೈ ಬುದ್ಧಿ ನಿವೇಶ. ಎಷ್ಟು ಸಲ ಪರಮಾತ್ಮ ಗೀತೆಯಲ್ಲಿ ಎಲ್ಲ ಅಧ್ಯಾಯಗಳಲ್ಲಿ ಅಂತಾನ, ಮನಸ್ಸು ನಾನು ಕೊಡು, ಮನ್ಮನಾಭವ ಮಧ್ಯಾದಿ ಮಾಂ ನಮಸ್ಕುರು ಮೈಯೇವ ಮನಾಸತ್ವ ಮೈ ಬುದ್ಧಿ ನಿವೇಶ. ಸುಮಾರು ಎಷ್ಟೋ ಸಲ ಪರಮಾತ್ಮ ಅಂತಾನೆ, ಮನಸ್ಸು ಕೊಡು, ನನಗೆ ಮನಸ್ಸು ಕೊಡು ಅಂತಾನೆ. ನಾವಂತೇವಿ ಅದು ಬಿಟ್ಟು ಬೇಕಾದ್ದು ಕೇಳುತ್ತೆ. ಅದು ಕೊಟ್ಟು ನಮ್ಮ ಸಂಸಾರ ನಡೆಯುತ್ತೀವಿ. ರೊಕ್ಕ ಕೊಡ್ತೇವೆ, ರೂಪಾಯಿ ಕೊಡ್ತೇವೆ, ಮನೆ ಕಟ್ಟಿಸಿಕೊಡ್ತೇವೆ, ಗುಡಿ ಕಟ್ಟಿಸಿಕೊಡ್ತೇವೆ. ಯಾರು ನಿಮ್ಮ ಅಪ್ಪಂದ ಕರ್ರ ಮಾಡಿ ನಿಮ್ಮ ಅಪ್ಪ ಮಾಡ್ಯಾನ ಕೊಡಕ್ಕೆ ನಿಂದದ್ದು. ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ಕೊಡಾಕ ನಿಂದೇನದ ನಿನ್ನಂತೆ. ನಿಂದು ಒಂದು ಮನಸ್ಸದ, ಉಳ್ಳೋದು ಒಂದು ಮನ ನಿನಗೆ ಅರ್ಪಿತವಾಗಲು ನನಗೆ ಬೇರೆ ವಿಚಾರ ಉಂಟೈತಲ್ಲ. ಅಕ್ಕ ಮಾದೇವಿ ಮನಸ್ಸು ಕೊಡ್ತಾನೆ. ನೀವಂತೀರಿ ಎಲ್ಲ ತಗೋ. ಬಹಳ ಮಜಾ ಇರ್ತದ. ಮಂದಿ ಕಾಶಿಗೆ ರಾಮೇಶ್ವರಕ್ಕೆ ಸ್ವಲ್ಪ ಬರ್ತಾರೆ. ಬಂದು ಅಲ್ಲಿ ಹೋಗ್ಬರಕ್ಕ 5,000 ಸಾವಿರ ಖರ್ಚು ಆಗ್ತದೆ. ದೇವರು ಕಳ್ಸಕ್ಕೆ 10,000 ಖರ್ಚು ಮಾಡ್ತಾರೆ. ನಮಗೂ ಕರೀತಾರೆ ಊಟಕ್ಕೆ, ಸೋಮವಾರ ಬರ್ರಿ. ಯಾಕೆ? ದೇವರು ಕಳಿಸ್ತಾರೆ. ಯಾವ ದೇವರ ಸಲುವಾಗಿ ಅಕ್ಕ ಮಹಾದೇವಿ ಬರೀ ಬತ್ತಲೆಯಾಗಿ ಹೋದ್ಲು, ಸಿಗ್ತಾನಿಲ್ಲ ಅಂತ. ಯಾವ ದೇವರ ಸಲುವಾಗಿ ಮೀರಾಬಾಯಿ ರಾಜ್ಯ ಪದವಿಯನ್ನು ಬಿಟ್ಟು ಹೋದ್ಲು, ಆ ದೇವರಿಗೆ ಇವರು ಕಳಿಸ್ತಾರಂತೆ. ಬರ್ರಿ ಸ್ವಾಮಿ, ನಾವ್ಯಾಗಬೇಕು
ಸಾಕ್ಷಿ ಬೇಕಲ್ರಿ ಯಾರಿಗೆ ಮತ್ತು ಹೊಳಿ ಬಂತಂದ್ರೆ ನಂಬಿಕೆ ಬಂದೆ ನೀವು ಬಿದಿರಿಗೆ ಕಳಿಸ್ತೇವೆ ನಾವು ಅದೇ ಬಂದಾನೇನು ನೋಡಿದೆ ಬಂದಾನ ಪಕ್ಕ ಹೇಳಿ ಬಂದಾನೇನು ಹೊರಸಾದ ಬಂದಾನೆ ಶ್ರೀಸೇರಿದವ ಮಳೆ ಈ ಕಳಿಸ್ತೇವೆ ಗೊತ್ತದು ಬಂದಾನಂತ ಇಲ್ಲ ನೋಡಿ ನಾ ಹೆಂಗಿದೆ ನಮ್ಮ ಮನಸ್ಸು ಹೆಂಗದ ನಾ ಕೇಳಿದೆ ಅವನ್ನ ಯಾಕೆ ಕಳಿಸ್ತೇವೆ ಮಾರಾಯ ನೇರವಾಗಿ ಅಕ್ಕ ಮದೇವಿ ಅವ್ರು ಹಳ್ಯಾರ ಹಗಲನ್ನದೇ ಇರುಳನ್ನದೇ ನಿನ್ನ ನೆನೆದನಯ್ಯ ರಾತ್ರಿ ಹಗಲಲ್ಲಿದ ಪರಮಾತ್ಮ ನೀಯನ್ನ ಮನೆಗೆ ಬರಲೆಂದು ಅನಂತ ಕಾಲ ಚಿಂತಿಸಿದ್ದೇನಯ್ಯ ಅಂತ ಹೇಳ್ತಾರೆ ಬಸವಣ್ಣದು. ಆ ಪರಮಾತ್ಮ ನಮ್ಮ ಮನೆಗೆ ಬರಲಿ ಅಂತ 24 ತಾಸು ಬಿಡದೆ ನಾ ಚಿಂತೆ ಮಾಡೀನಿ ನಮ್ಮ ಮನೆಗೆ ಬಾ ಅಂತಾರೆ. ನಿಮಗೆ ಪುಕ್ಕಟೆ ಬಂದ ನಾವು ನಿಮ್ಮ ಮನೆಗೆ ಮತ್ತೆ ಯಾಕೆ ಕಳಿಸ್ತೀರಪ್ಪ ಯಾಕೆ ಕಳಿಸ್ತೇನೆ ಅಂದ್ಬೇಡ ಅವಿಂದ ನಮ್ಮ ಧನ ನಡೆಯಂಗಿಲ್ಲ ಅವ್ನ ಮನೆಗಿದ್ದ ನಮ್ಮ ಧನ ನಡೀತದೆ ಕೆಲ್ಸೋಲ್ಲ ಕಾಲ ಯಾಕಂದ್ರೆ ಫುಲ್ ಮನುಷ್ಯ ಅವಿಂದ ನಮ್ಮ ಧನ ನಡೆಯಂಗಿಲ್ಲ. ಪೊಲೀಸ್ ಠಾಣೆ ಇದ್ರಿಗಿದ್ರೆ ದಂಧ ಹೆಂಗೆ ಮಾಡ್ತೀರಿ? ಪೊಲೀಸ್ ಠಾಣೆ ಇದ್ರಿಗಿದ್ರೆ ನಿಮ್ಮ ದಂಧ ನಡೆಯಂಗಿಲ್ಲಲ್ಲ ಹಂಗೆ ದೇವ್ರಿಗೆ ನಮ್ಮ ದಂಧ ನಡೆಯಂಗಿಲ್ಲ. ಅವ್ನು ಮತ್ತೆ 10,000 ಖರ್ಚಾಗಿ ಮೊದಲು ಹೊರಗೆ ಹಾಕೇ ತೀರ್ತೇವೆ ಆಮೇಲೆ ತೀರ್ತೇವೆ ಅಂತ ಅಲ್ಲ. ಎಷ್ಟು ವಿಚಿತ್ರ ನಮ್ಮ ಸ್ವಭಾವದಲ್ಲಿ, ಎಷ್ಟು ವಿಚಿತ್ರ ನಮ್ಮ ಸ್ವಭಾವದಲ್ಲಿ. ಕರೆದು ಬರಲಾರ್ದ ದೇವರ, ಚಿಂತೆ ಮಾಡಿದ್ರು ಬರಲಾರ್ದ ದೇವರ ಅಂತ ದೇವರ ಅನಾಯಾಸ ಬಂದ ಕಾಲಕ್ಕೆ ಯಾಕೆ ನಾವು ಅಂದ್ರೆ ನಮ್ಮ ಮನಸ್ಸು ಹಂಗದಲ್ಲಿ ದೇವ ನಮ್ಮ ಮನಸ್ಸು ಹಂಗ. ನಿಮಗೊಂದು ಮಾತು ಹೇಳ್ತೀನಿ, ಮನಸ್ಸೊಂದು ವಿಚಿತ್ರ ವಸ್ತು. ಏನು ಜನ ಹೊಸ ಬೇಕಲ್ಲ, ಸಣ್ಣ ಪಾಲಗಳು ನೋಡ್ರಿ ಹೊಸ ಜನ ಹೊಸ ಹೆಂಗೆ ಬಂದ್ರೆ ಆಯ್ತು. ಹುಡುಗರು ನೋಡ್ರಿ ಹಬ್ಬ ಬರೋದಕ್ಕಿಂತ ಮುಂಚೆ ಟೇಲರ್ ಅಂತ ಅರ್ವಿ ಹಾಕಿರ್ತಾರೆ, ಅರ್ವಿ ಹಾಕಿರ್ತಾರೆ. ಹಬ್ಬ ಅಂತಂದ್ರೆ ಏನಪ್ಪ ಹುಡುಗರು ಹಬ್ಬ ಮುಂದೆ ನೋಡಿಕೊಂಡು ಎರಡು ಸ್ವಲ್ಪ ಹರಿತಾರೆ, ಬಟ್ಟಕ್ಕೆ ಮತ್ತೆ ಈಗ ಶಿವತಾರೆ. ಆ ಟೇಲರ್ ಮುಂದೆ ಇರ್ತಾರೆ, ನನಗಿದ್ರು ಕಡೆ ಇರ್ತಾವೆ ಚಡ್ಡಿ ತೆಗೆದು ಎಲ್ಲ ಇರ್ತಾವೆ, ಚಡ್ಡಿ ಹೊಸ ಬೇಕ್ರಿ ಮಕ್ಕಳಿಗೆ. ಹೊಸ ಅಂದ್ರೆ ಭಾಳ ಆನಂದ. ಮನಸ್ಸು ಮಕ್ಕಳಿದ್ದಂಗೆ, ಮನಸ್ಸಿಗೆ ಮಕ್ಕಳಿಗೆ ಅಂತಲಿಲ್ಲ. ಹ್ಯಾಂಗ ಮಕ್ಕಳು ಹೊಸ ಬೇಡ್ತಾವ, ಮನಸ್ಸು ಹೊಸ ಬೇಡ್ತದೆ. ಹೊಸ ಬೇಕು, ಒಣಕ್ಕೆ ದಿನ ಅಡಿಗೆ ಹೊಸ ಬೇಕು, ಒಳಕ್ಕೆ ಹೊಸ ಬೇಕು. ಏನಪ್ಪ ಅಂತ ಕೇಳಿದ್ರೆ ಮನೆ ಬೇರೆ ಬೇರೆ ಚೇಂಜ್ ಆಗಬೇಕು. ಈಗ ಮಾಡಿ ಹೊಸದು ಬೇಕು. ಯಾಕೆ ಯಾವುದು ಹೊಸದು ಕೊಡ್ತೀವಿ ಅದು 10 ನಿಮಿಷ ಹಳದಿ ಮಾಡ್ತಾವೆ. ಅದು ಅಂತ ಕಡೆ ಶಕ್ತಿ ಅದು ಹಳದಿ ಮಾಡಿ ಮತ್ತೆ ಹೊಸ ನೋಡಿ ಎಷ್ಟು ಹೊಸ, ಎಷ್ಟು ಥರ ಅಡುಗೆ ಉಂಟ್ರಿ, ಎಷ್ಟು ಥರ ಅಡುಗೆ ಮಾಡಿ ಉಂಟ್ರಿ. ಸಂತೋಷ ಅದ ಹೊಸ, ಮತ್ತೆ ಹೊಸ ಡ್ರೆಸ್ ಹೊಸ ಬರಲಿ, ಮತ್ತೆ ಹೊಸ ಸೀರೆ, ಮತ್ತೆ ಹೊಸ ಅಂಗಿ, ಮತ್ತೆ ಹೊಸ ಚೋಣಿ. ಮನುಷ್ಯನ ಕೆಲಸದ ಶಿಟ್ಟು ವಸ್ತಿಗೆ ಪಟ್ನೆ ಹಳದಿ ಮಾಡಬೇಕು. ಯಾಕೆ ಹೊಸದಿದ್ರೆ ಎಚ್ಚರಿರ್ಬೇಕಾಗ್ತದೆ. ಹೌದ? ಹೊಸ ಅರ್ಬಿ ಉಡ್ರಿ, ಹೊಸ ಚಪ್ಪಲ್ ಇರ್ತದೆ, ಹೊಸ ಸಾಮಾನು ತಗೋರಿ. ನೋಡಿ ಹೆಂಗೆ ಹೊಸ ಮೋಟರ್ ಸೈಕಲ್ ತೊಗೊಂಡು ಜನ ಮುಂಜಾನೆ ಮುಂದೆ ಅದ್ರ ಮ್ಯಾಲೆ ಧೂಳು ಕೂತಿರ್ತಾರೆ ನೋಡೋಣ. ಯಾಕಪ್ಪ ಹಳದಿ ಮಾಡ್ತಾರೆ. ಮನಸ್ಸಿನ ಸ್ವಭಾವದ ಯಾವ ವಸ್ತು ತಾಜಾಗಿರುವಾಗ ಹಳೇದು ಮಾಡಿ ಹಿಂದಕ್ಕೆ ಹೋಗಿತ್ತು. ಹಂಗ ಪರಮಾತ್ಮನು ಹಳೇದು ಮಾಡ್ಬೇಕಂತ ಹೋದದು ನೋಡಿ. ಶಿವ ನೋಡಿ, ಗುರುಗಳು ನೀವು ತೊಗೊಂಡಕ್ಕ ಮಂದು ತೊಗೊಂಡಕ್ಕ 2 ಜಾಗ ನೆನಪು ಮಾಡಿ ಮುಂದೆ ಮನಸ್ಸಲ್ಲೇ ಬಾಯಲ್ಲೇ ಒಂದು 4 ದಿನ ಆದ್ಕೊಳ್ಳಿ ಮನುಷ್ಯ ಕಡೆ ಕೈಯ ಕಡೆ ಮನಸ್ಸು ಯಾವುದಕ್ಕೂ ಹೊಸದು ಇಟ್ಕೊಳ್ಳಂಗಿಲ್ಲ. ತುರಂತ ಹಳೇದು ಬಿಡಬೇಕಾಗ್ತದೆ. ಹಳೇದಾಯಿತು ನೆನಪಾಗ್ತೇವೆ. ಹಾಗೆ ದೇವ್ರನ್ನ ನೆನಪು ಹಾಕ್ತಕ್ಕಂಥದ್ದು, ಅವನು ದೂರ ತರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಈ ಮನಸ್ಸೇ. ಎಲ್ಲ ವಸ್ತುಗಳನ್ನು ಇವತ್ತನೇ ಭಕ್ತಿಶಾಸ್ತ್ರದಲ್ಲಿ ಹೇಳ್ತಾರೆ, ನಿತ್ಯ ನೂತನ ನವೀನ ಮಗೊಂಡು ಎದ್ರಿ ಅಂದ್ರೆ ನಿಮ್ಮ ಗುರು ಹೊಸದು, ನಿಮ್ಮ ದೇವ್ರು ಹೊಸದು. ಮನಸ್ಸಂತದ್ದು ಹಳೆ ಮಾಡೋಣ ಅಂತ ಹೊಸದು ಮಾಡಬೇಕು. ಹೊಸ ಇರ್ತದೆ, ಪ್ರೇಮ ಇರ್ತದೆ,
ಹೊಸದಿದ್ದರೆ ಭಕ್ತಿ ಇರ್ತದೆ, ಹೊಸದಿದ್ದರೆ ಏನಪ್ಪ ಅಂತ ಕೇಳಿದ್ರೆ ಕಲ್ಯಾಣ ಇರ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ತಮ್ಮ ನಿಮ್ಮ ದುಃಖ ಕೊಡಲಿಕ್ಕೆ ಕಾರಣ ಏನದ, ಈ ಮನ ಏವ ಮನುಷ್ಯನ ಕಾರಣ मन करारे प्रसन्न सर्व सिद्धीचे कारण समस्त शक्ति ಗಳಿಸಲು ಕಾರಣ ಏನು? ಮನಸ್ಸೇ. ಅದು ನೀವು ತಂದದ್ದು ಅದೇ ಇಲ್ಲಿ, ನಿಮಗೆ ಒಯ್ಯುವುದು ಅದೇ ಅಲ್ಲಿ. ಮನೆಯಿಂದ ಯಾರು ತಂದಾರ? ನಿಮ್ಮ ಮನಸ್ಸೇ. ಮತ್ತು ಒಯ್ತದಲ್ಲಿ ಮತ್ತು ಮನಸ್ಸೇ. ಮ್ಯಾಲಿನ ಮಾಡೋದ್ರಿಂದ ಕೆಳಗೆ ಹೆಂಗೆ ಇಳಿತೀವಿ? ಪಾವತಿಗೆ ಚಿಡಿದು ಇಳಿತೀರಲ್ಲ, ಚಿಡಿದು ಇಳಿತೀರಲ್ಲ. ಮತ್ತು ಮೇಲೆ ಹೆಂಗೆ ಹೋಗ್ತೀರಿ? ಕಣ್ಣು ಜಿಗಿತೀರಿ. ಏರಕ್ಕೂ ಅದೇ ಸೀಡಿ, ಇಳ್ಯಾಕೂ ಅದೇ ಸೀಡಿ, ಸ್ಟೆಪ್ಸ್ ಅದೇ ಅದ. ಇಷ್ಟೇ ಇಳ್ಯಾಗ ಆ ಕಡೆ ಮಾಡಿ, ಏರುವಾಗ ಈ ಕಡೆ ಮಾಡಿ, ಅವೇ ಸೀಡಿ. ಇಳಿಯೋದು ಅದೇ, ಏರೋದು ಅದೇ ಅದ. ಪರಂತು ದಿಕ್ಕು ಬದಲಾಗುತ್ತದೆ. ಪಶ್ಚಿಮಕ್ಕೆ ಮಾರಿ ಮಾಡಿ ಇಳಿದೀರಿ, ಪೂರ್ವಕ್ಕೆ ಮಾರಿ ಮಾಡಿ ಏರ್ತಿ. ಅದಕ್ಕೆ ಹಳದು ಮನುಷ್ಯನಿಗೆ ಗೊತ್ತಾಯ್ತು. ಇಲ್ಲ ಅಂತ ಹೆಂಗಾಕಲ್ಲ. ಅದಕ್ಕೆ ಅಂತಾರೆ, ಇಷ್ಟು ಜನ ಸಂಸಾರ ಮಾಡಿದ್ವಿ, ಇನ್ನಾದರೂ ಬುದ್ಧಿ ಕಲಿಯಬಾರದೆ ಅಂತ ಮಹಾತ್ಮರು ಬೈದು. ಅತಾತರಿ ಉಗುಳಿ ಡೋಳೆ ಜದ್ಯಾಕೆ ನ ಕಳೆ ಮಾತೇಚಿಯ ಕೋಳೆ ದಗಡ ಆಲ ಪೋಟಾಸಿ. ನೀ ಇಷ್ಟು 60-50 ವರ್ಷ ಆಯಿತು, ಇನ್ನೂ ನಿನಗೆ ದೇವ್ರ ನೆನಪು ಬರೋಂಗಿಲ್ಲ, ಇನ್ನೂ ಪರಮಾತ್ಮ ನೆನಪು ಬರೋಂಗಿಲ್ಲ, ಇನ್ನೂ ನಿನ್ನ ಆತ್ಮ ನೆನಪು ಬರೋಂಗಿಲ್ಲ. ನೀನು ತಾಯಿ ಹೊಟ್ಟೆ ಮನುಷ್ಯರ ಕಲ್ಲಾಗಿ ಹುಟ್ಟಿದಿ ಅಂತ ಬೈದರು ಮರಾಠ ಸಂತರು. ದಗಡ ಆಲ ಪೋಟಾಸಿ ಅತಾತರಿ ಉಗುಳಿದೋಳೆ. ಈಗ ಕಣ ತೆರೆಯಪ್ಪ. ನಾನು ಅಂತಿರ್ತೀನಿ, ಇವು ಬೆಕ್ಕಿನ ಮರಿ ನಾಯಿ ಮರಿ ನೋಡ್ರಿ, ಇಲ್ಲ ನೋಡಿಲ್ಲ? ಬೆಕ್ಕಿನ ಮರಿ ಅವು ಕಣ್ಣಿರಂಗಿಲ್ಲ. 21 ದಿವಸದ ಮೇಲೆ ನಾಯಿ ಮರಿಗೆ ಬೆಕ್ಕಿನ ಮರಿಗೆ ಕಣ್ಣ ಬರ್ತಾವಂತ. ಅಂತ ಅವು ಹಿಂಗೆ ಮುಂದೆ ತಗೊಂಡು ಮುಂಚೆ ತಾಯಿ ತಿರುಗಾಡಿ ತಿಂದು ಬಂದು ಆ ಮರಿ ಹಂತ ಕೊಂಡಿರ್ತದೆ. ಆ ಮರಿ ಕುಡಿತಾವೆ. ಗೊತ್ತಾಗಿಲ್ಲ, ದಿಕ್ಕೆ ಗೊತ್ತಿಲ್ಲ, ಕಣ್ಣೇ ಇಲ್ಲ ಅವ್ರಿಗೆ. ತಾಯಿ ಬಂದು ಆ ಮರಿ ಹಂತ ಕೊಂಡಿರ್ತದ. ಆ ಮರಿಗಳು ಏನಪ್ಪ ಅಂದ್ರೆ ತಾಯಿ ಮರಿ ಕುಡಿತಾವ. ಮರಿ ಹಂತಕ್ಕೆ ತಾಯಿಗೆ ಬರ್ತದೆ. 21 ದಿವಸ ಆಯಿತು ಅಂದ್ರೆ ಯಾವಾಗ ಕಣ್ಣು ಬರ್ತಾವ ಅವಾಗ ತಾಯಿ ಬರಂಗಿಲ್ಲ. ತಾಯಿ ಮುಂದೆ ಮರಿ ಹಿಂದಿಂದ ಹೋಗ್ತಾರೆ. ನೋಡ್ರಿ ಮನೆ ತಾಯಿ ಹೋಗೋದು ಹೋಗಿರ್ತಾವ, ಮರಿ ಎಲ್ಲ ಬೆನ್ನು ಹತ್ತಾವ. ಬೆಕ್ಕ ಯಾಕೆ ಓಡ್ತದ? ಮರಿ ಬೆನ್ನು ಹತ್ತಾವ. ಯಾಕೆ? 21 ದಿವಸದ ಮೇಲೆ ಹಡೆದ ತಾಯಿ ಗೊತ್ತಾಗ್ತದ, ಆ ತಾಯಿ ಬೆನ್ನು ಹತ್ತಾವ. ಯಾವ ಮರಿ? ಈ ಮರಿ ಹುಚ್ಚು ಮರಿ. ಇದಕ್ಕೆ ಆ ಮರಿ ಇರಬೇಕು. 21 ದಿವಸಕ್ಕೆ ಹುಟ್ಟಿದ ಕಂಡು ಬರ್ತಾವ, ಹಡದ ಅವನು ಗುರುತು ಹಿಡಿದು ಬೆನ್ನು ಹತ್ತಾವ. ಇದಕ್ಕೆ 70 ಆದರೂ ಹಡದ ಅಪ್ಪನ ಗೊತ್ತಾಗೋದಂದ್ರೆ ಇವಕ್ಕೆ ಬೆಕ್ಕಿನ ಮರಿ ಅನ್ಬೇಕು, ಮತ್ತೆ ಆ ಮರಿ ಅನ್ಬೇಕು. ಅತಾತರಿ ಉಗಡಿ ಡೋಳೆ ಈಗಲೇ ಕಣ್ಣು ತೆರೆಯುವ ಮಾರಾಯ. ನಾಯಿ ಮರಿಗಿಂತ ಕಡಿಯಾದಲ್ಲಪ್ಪ ನೀ. ನಾಯಿ ಮರಿ ತಾಯಿ ಗುರುತು ಹಿಡಿದು ಬೆನ್ನಂತೆ ಹೋಗ್ತದೆ. ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ. ಆ ಪರಮಾತ್ಮ 70 ವರ್ಷ ಆದ್ಮೇಲೆ ಕಣ್ಣು ಬರಲಿಲ್ಲ ಅಂದ್ರೆ ಏನು ಮಾಡಬೇಕು? ನಾಯಿ ಮರಿಗಿಂತ ಕಡೆ ಇರಬೇಕು. ಅದಕ್ಕೆ ಮಹಾತ್ಮರಂತಾರೆ, ತಮ್ಮ ನಡಿ, ಅಲ್ಲಿಗೆ ನಡಿ, ಕಣ್ಣು ತೆರಿ, ವಿಚಾರ ಮಾಡು. ವಿಚಾರ ಮಾಡಿದೆ ಅಂತ ಕೇಳಿದರೆ ಪರಮಾತ್ಮ ಸಹಾಯ ಮಾಡ್ತಾನೆ. ಬುದ್ಧಿಯೋಗ ದದಾಮ್ಯಹಂ ಸಹಾಯ ಮಾಡ್ತಾನೆ. ಯಾಕಂದ್ರೆ ಯಾರ ಮನೆಗೆ 3 ಎತ್ತು ಇದ್ದೋದ್ರೆ ಒಂದು ಗಳೆ ಹೊಡೆಯಕ್ಕೆ 1 ಎತ್ತು ಕೊಡೋದು ಕೊಡ್ತಾರಲ್ಲ, ಕೊಡ್ತಾರೆ. ಯಾವ ಅಂತ 1 ಎತ್ತು 3 ಕೊಡೋರು ಯಾವ ಕೊಡ್ತಾನೆ? ಯಾವ ಕೊಡ್ತಾನೆ ನಿಮಗೆ? ಯಾರೂ ಕೊಡೋಂಗಿಲ್ಲ. ಹಂಗೆ ನಿಮ್ಮ ಅಂತಾಗಿತ್ತು ಅಂದ್ರೆ ತಯಾರಿದೆಯಾ, ಗುರುನು ಸಹಾಯ ಮಾಡ್ತಾನೆ, ಪರಮಾತ್ಮ ಸಹಾಯ ಮಾಡ್ತಾನೆ. ನೀವು ಒಂದು ರೆಡಿ ಇದ್ದೀಯ ಅಂದರೆ ಏನೂ ಇಲ್ಲ, ನೀನೇ ಮಾಡಿ ಪರಮಾತ್ಮ ಅಂದ್ರೆ ಪರಮಾತ್ಮ ನೀನೇ ಮಾಡೋದು, ಪರಮಾತ್ಮ ಏನು ಮಾಡ್ತಾನೆ? ಹಿಂಗೆ ಮಾಡಿ ಕುಟುಶನಲ್ಲಿ ಇದೇ ಮಾಡ್ತಾನ. ಹುಟ್ಟು ಸಾಯಿ, ತಾಯಿ ಹುಟ್ಟು, ಇದೇ ಕೆಲಸ ಮಾಡ್ತಾನೆ, ಮಾಡ್ತಾನೆ, ಇದೇ ಮಾಡ್ತಾನ ಪರಮಾತ್ಮ. ಅದಕ್ಕೆ ಲಕ್ಷ್ಯ ಇಡಬೇಕು. ನೀನು ಉದ್ಧಾರ ಆಗಬೇಕು, ಕಲ್ಯಾಣ ಆಗಬೇಕು ಅಂತಂದ್ರೆ ಅದಕ್ಕೆ ಕಾರಣ ಯಾರು? ನೀನೇ ಕಾರಣ. ಪರಮಾತ್ಮ ಏನು ಮಾಡಿಲ್ಲ, ಪರಮಾತ್ಮ ಎಂದೂ ಮಾಡಂಗಿಲ್ಲ. ಪರಮಾತ್ಮ ಉದ್ಧಾರ ಮಾಡ್ತಾನೆ, ತಪ್ಪು. ಗುರು ಉದ್ಧಾರ ಮಾಡ್ತಾನೆ, ತಪ್ಪು. ಭಾಳ ಚಂದ ಹೊಡೆದಾರ ಮಾತು. ಪರಮಾತ್ಮ ಬೇಕು ಉದ್ಧಾರ ಮಾಡಂಗಿಲ್ಲ.
ವೇದ ಉದ್ಧಾರ ಮಾಡ್ತದೆ, ಶಾಸ್ತ್ರ ಹೇಳ್ಯಾದ, ಯಾರು ವೇದವನ್ನು ಓದ್ತಾರೋ ಉದ್ಧಾರ ಮಾಡ್ತದೆ? ಇಲ್ಲ ಇಲ್ಲ, ಯಾರು ಉದ್ಧಾರ ಮಾಡಿ ನಮಗೆ ನಾವೇ ಉದ್ಧಾರ ಮಾಡಿ. ಅವ್ರು ಅನುಕೂಲ ಮಾಡ್ತಾರೆ. ಭಾಳ ನಿಮಗೆ ಜಡ್ಡಾಗಿತ್ತು ಅಂದ್ರೆ ಕೆಲಸಕ್ಕೆ ಮಾಡಕ್ಕೆ ಬಡಿಯಕ್ಕೆ ತಾಯಿ ಅವ್ವ ಹೆಂಗೆ ಕಲಿಸಿ ಎಲ್ಲ ಮಾಡಿ ಕೊಡ್ತಾಳೆ, ಬಾಯಾಗೂ ಇಡ್ತಾಳೆ. ನೊಂದವ್ರು ಯಾರು? ನಿಮ್ಮ ಅವ್ವ ನೀವು ನಿಮಗೂ ಕೆಲಸ ನೀವೇ ಮಾಡ್ತಾರೆ. ನನ್ನ ಕೈ ಇಲ್ಲ ಅಂದ್ರೆ ಹೆಂಡತಿ ತಾಯಿ ಆಡಿ ಮಾಡಿ ನಿನ್ನ ಒಳಗೆ ಹಾಕ್ತಾರೆ. ನುಂಗು ಕೆಲಸ ನಿಂತದ, ಆ ನುಂಗುದು ಅವು ಮಾಡಕ್ಕೆ ಬರೋಂಗಿಲ್ಲ. ಹಂಗೆ ವೇದಾದಿಗಳು ಏನಪ್ಪ ಅಂದ್ರೆ ದಾರಿ ತೋರಿಸ್ತಾವೆ, ನಿಮ್ಗೆ ದಾರಿ ತೋರಿಸ್ತಾವೆ. ಧರ್ಮೋಪಚಾರ ಶಾಸ್ತ್ರ ಹೇಳ್ತವೆ, ಧರ್ಮವನ್ನು ಮಾಡು. ಸತ್ಯಮೋದ ಮಾಹಿಂಸ ಸರ್ವಾಣಿ ಭೂತಾನಿ ಶಾಸ್ತ್ರ ಹೇಳೋದು ಈಗ ನಡಿ ಹೇಳ್ತಾವೆ. ಮಾಸ್ತರ್ ಕಲಿಸ್ತಾರೆ, ಹೇಳ್ತಾರೆ, ಕೈ ಹಿಡಿದು ನಿನಗೆ ಬರೆಸ್ತಾರೆ. ಮುಂದೆ ನೀನೇ ಬರೀಬೇಕಲ್ಲಪ್ಪ, ಪರೀಕ್ಷೆ ನೀನೇ ಬರೀಬೇಕು, ಯಾರು ಬರೀಬೇಕು ಬರಂಗಿಲ್ಲ. ಅದಕ್ಕೆ ನಿನ್ನ ಕಲ್ಯಾಣ ನೀನೇ ಮಾಡ್ಕೋಬೇಕು ವಿನ ಮತ್ತೆ ಯಾರು ಮಾಡೋಂಗಿಲ್ಲ. ನಿನಗೆ ಸಹಾಯ ಮಾಡ್ತಾರೆ ಅಷ್ಟೇ. ಗುರುಗಳು ಸಹಾಯ ಮಾಡ್ತಾರೆ, ಪರೀಕ್ಷೆ ಗುರುಗಳು ಬಂದು ಬರೀತಾರೆ, ಟ್ಯೂಷನ್ ಕೊಡ್ತಾರೆ, ಅವ್ರು ಬಂದು ಬರೀತಾರೆ. ಬರೆಯ ನೀ ಬರೆದ್ರೆ ನೀನು ಉದ್ಧಾರ ಕಲಿನ, ನೀ ಬರಲಿ ಅಂದ್ರೆ ಪಾಸ್ ಆಗುವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳಿದ್ರು, ನೀನು ಉದ್ಧರೇ ಆತ್ಮನೇವ ಆತ್ಮಾನ ಉದ್ಧರೇ. ನಿನ್ನ ಕಲ್ಯಾಣ ನೀನೇ ಮಾಡ್ಕೊಳ್ಳೋದು, ಯಾರು ಮಾಡಕ್ಕೆ ಸಹಾಯ ಮಾಡ್ತಾರೆ. ವೇದ ನಮ್ಮ ಕಲ್ಯಾಣ, ವೇದದ ನಡೆದ ಕಲ್ಯಾಣದ. ವೇದ ಹೇಳತ್ತು, ಹೇಳೋದು ನಡೆಯೋದು ಯಾರು? ನಾನು ನಡೆದಿದ್ದೀನಿ. ಸತ್ಯ ಮೊದಲ ಧರ್ಮಂಚರ ಅಂತ ಹೇಳಿ ಶಾಸ್ತ್ರ. ಕಲಬೇಡ ಕೊಡಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇರು ಅಡಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಹೇಳ್ತು. ನಡೆಯೋದು ಯಾರು? ಕೊಲ್ಲಬೇಡ, ದಿನ ಕೊಡವನೇ, ಕಲಬೇಡ, ದಿನ ಕೆರೆಯವನೇ. ಯಾರು ಹೇಳ್ತಾರಲ್ಲ? ಶಾಸ್ತ್ರ ಹೇಳ್ತದೆ ಅಷ್ಟೇ. ವೇದ ಅಂತ ನಡೆದ್ರೆ ನಾನೇ ನಡಿಬೇಕು. ವೇದ ಹೇಳ್ತಾರೆ ನಾನೇ ನಡಿಬೇಕು. ಮಾಸ್ತರ್ ಹೇಳ್ತಾರೆ ನಾನೇ ಬರಿಬೇಕು. ಔಷಧ ಡಾಕ್ಟರ್ ಕೊಡ್ತಾನೆ ನಾನೇ ನುಂಗಬೇಕು. ಕಲ್ಯಾಣ ಹಂಗಿಲ್ಲ. ಅವ್ನು ಹೇಳಿದ್ರೆ ಬರ್ತಿರ್ತಾರೆ, ನಾನು ನುಂಗಬೇಕು ಔಷಧ ಅಂದ್ರೆ ಆರಾಮಂತ. ಮಾಸ್ತರ್ ಹೇಳ್ತಾರೆ ನಾ ಪರೀಕ್ಷೆ ಬರೀಬೇಕು, ನಾ ಪಾಸ್ ಆಗ್ತೀನಿ. ಅಡಿಗೆ ಅವ್ರು ಮಾಡ್ಯಾರ, ನಾವು ಮಾಡಬೇಕು, ನನ್ನ ಹೊಟ್ಟೆ ಸುಡ್ತದೆ, ನಾ ಇಲ್ಲೇ ಎಲ್ಲೂ ಆಗಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ಹೇಳ್ತಾರೆ, ತಮ್ಮ ನಿನ್ನ ಕಲ್ಯಾಣ ನೀನೇ ಮಾಡಬೇಕು ದಿನ, ಮತ್ತಾರು ಅದಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನ ಮನಸ್ಸನ್ನು ನೀನು ದುಃಖಕ್ಕೆ ತಂದು ಕೊಟ್ಟದ್ದು ಮನಸ್ಸೇ. ಆ ಮೂಲ ಸ್ಥಾನವನ್ನು ಬಿಟ್ಟು ಬಂತು ಅಂದ್ರೆ ದುಃಖ ಆಗುತ್ತೆ. ಮನಸ್ಸೇನಪ್ಪ? ಶಾಸ್ತ್ರ ಮನವೆಂಬುದು ಮಹಾದೇವನ ಇರುವು ನೋಡ. ಶರಣ ಹೇಳೋದು ಮನಸ್ಸಂದ್ರೆ ಮನಸ್ಸಲ್ಲಿ ಪರಮಾತ್ಮನ ರೂಪದದು. ಬಿಟ್ಟು ಬಂದ್ರೆ ದೂರ ಆಗ್ತದೆ. ಅಲ್ಲೇ ಇತ್ತು ಅಂದ್ರೆ ಬೇಕಾಗ್ತದೆ. ಸಮಸ್ತ ಸಿದ್ಧಿಗಳಿಗೆ ಸುಖಗಳಿಗೆ ಕಾರಣ ಈ ಮನಸ್ಸೇ ಅದ. ಬಂಧಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ ಈ ಮನಸ್ಸೇ ಅದ. ಮನಸ್ಸು ಬಿಟ್ಟು ಮಾತಾಡೋದಿಲ್ಲ. ಇದ್ದು ಜಾಗ ಸರದಿ ದುಃಖ ಆಗ್ತದೆ. ಡಿಗ್ರೇಡೇಷನ್ ಅಂತಾರೆ ಮನುಷ್ಯ. ಪ್ರಮೋಷನ್ ಇರಬೇಕು, ಕೆಳಗೆ ಬರಬಾರ್ದು. ಅದು ಸರಿತುವುದರಿಂದ ಜಗ ಬಿಟ್ಟು ಸರದಿ ಅಂದ್ರೆ ದುಃಖ ಆಗ್ತದೆ. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಮಕ್ಕಳು ಹೊಟ್ಟೆ ಗಂಟೆ ಅಂತಾರಲ್ರಿ, ಅಲ್ಲಿ ಅದು ಸರಿದ್ರೆ ಏನಾಗ್ತದೆ? ಹೊಟ್ಟೆಗಳು ಸರ ಹೊಟ್ಟೆ ಕಳೆ ಹಿಡಿತಾವ. ಯಾಕಂದ್ರೆ ಜಾಗ ಆ ತನ್ನ ಜಾಗ ಬಿಟ್ಟು ಸರಿತು ಅಂದ್ರೆ ಮಕ್ಕಳು ಗಂಟ ಚಾಲು ಆಗ್ತದೆ. ಅಚ್ಚಾ ಎಷ್ಟು ಸರ್ದದ್ರಿ? ಒಂದು ಪೀಠ, ಎರಡು ಪೀಠ ಸರ್ದೈತ್ರಿ. ಹಳ್ಯಾಗ ನೋಡ್ತಾರೆ ಹಿಂಗೆ ಹಚ್ಚಿ ಎಷ್ಟು ಸರ್ದದ್ರಿ? ಒಂದು ಜೋಟೆ ಒಂದು ದಾರದ ನೂಲಿನಟ್ಟು ಸರಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಬರ್ಬೋದು. ಹೌದು, ಚಾಲು ಹಾಕೋದಿಲ್ಲ, ದುಃಖ ಹಾಕೋದಿಲ್ಲ. ಎಷ್ಟು ತನ್ನ ಜಗ ಬಿಟ್ಟು ಸ್ವಲ್ಪ ಸರಿತು ಮಕ್ಕಳ ಗಂಟೆ ಅಂದ್ರೆ ತಿರುಗಾಡಕ್ಕೆ ಹಚ್ತಾರೆ. ಈಗ ನೀವು ಎಷ್ಟು ಸರಿದಿರಿ? ನಿಮ್ಮ ಸುದ್ದಿ ಹೇಳ್ತೀನಿ.
ಈ ಜನ್ಮ ಮರಣ ದುಃಖ ಹೋಳುಣಿ ಇವೆಲ್ಲ ಶುರು ಮಾಡಿರಲ್ಲ. ನೀವು ಎಷ್ಟು ಸರಿದ್ದೀರಿ? ಒಂದು ನೂರಿನೆಟ್ಟು ಸರ್ವ ದುಃಖ ಹಾಕದ ನಾನು ಎಲ್ಲಿ ಸರಿದೇವಿ? ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯ ಜನ ಸಂಭವ. ಪರ್ಜನ್ಯ ಹೆಂಗ ಕರ್ಮದ ಪರಮಾತ್ಮ ಅಂದ್ರೆ ನಮ್ಮ ಮೂರು ಕರ್ಮ ಬ್ರಹ್ಮೋದ್ಭವಂ ಇದ್ದಿ ಬ್ರಹ್ಮಾಕ್ಷರ ಸಮುದ್ಭವಂ. ಅಕ್ಷರದಿಂದ ಬ್ರಹ್ಮ, ಬ್ರಹ್ಮದಿಂದ ಕರ್ಮ, ಕರ್ಮದಿಂದ ಯಜ್ಞ, ಯಜ್ಞದಿಂದ ಮಳಿ, ಮಳೆಯಿಂದ ಬೆಳಿ. ಆ ಬೆಳಿ ಅವ್ವ ಅಪ್ಪ ಉಂಡು ರಕ್ತ ರೀತ ಆಗಿ ಅವರ ಸಂಬಂಧದಿಂದ ನಾವು ಹುಟ್ಟಿದ್ದೀವಿ. ಇಟ್ಟು ಕೆಳಗೆ ಸರದೇವಿ, ಎರಡು ಸರದೇವಿ. ಒಬ್ಬರು ನೋಡ್ಬೇಕು, ನಿಮಗೆ ಮನೆ ಕೂತಾರೆ, ಮನೆ ಇರಬೇಕು, ದೊಡ್ಡ ಸೌಕಾರ ಇರಬೇಕು, ಮನೆ ಅಂತ ಹೆಂಡತಿ ಮಗ ರೊಕ್ಕ ನನ್ನ, ಎತ್ತ ನನ್ನ, ಆಕಳ ನನ್ನ, ದನ ನನ್ನ. ದನದ ಹೆಂಡಿರಿ ಅದು ಹೋಗಿ ತಿಪ್ಪಿಯಾಗಿ ಬಿತ್ತು. ಅಕಸ್ಮಾತ್ ತಿಪ್ಪಿ ಯಾವಾಗ ಆ ತಿಪ್ಪಿ ನಂದು. ಈ ಬ್ರಹ್ಮೆಯಲ್ಲಿ ತಿಪ್ಪಿಯಲ್ಲಿ ಎಲ್ಲಿ ಹೋಗುತ್ತಂದ್ರೆ ನಂದು ಅಂತ ಹೋಗಲಿಂದ ನಾನು ತಿಪ್ಪಿ ನಾನು. ಯಪ್ಪ ನೀನು ಬ್ರಹ್ಮ ಇದ್ದೀವೋ ಎಷ್ಟು ಸರಿದೆಯಪ್ಪ, ಎಷ್ಟು ಸರಿದಿ, ಎಷ್ಟು ಸರಿದಿ. ಅನ್ನಮಯ ಶರೀರಕ್ಕೆ ಬಂದು ಇದರಿಂದ ಹೆಂಡತಿಗೆ ಹೋದಿ, ಹೆಂಡತಿಗೆ ಮಕ್ಕಳಿಗೆ ಹೋದಿ, ಮಗನಿಗೆ ಏನು ಅನ್ನಂಗಿಲ್ಲ, ಹೆಂಡತಿಗೆ ಏನು ಅನ್ನಂಗಿಲ್ಲ, ಯಾರಿಗೆ ಏನು ಅನ್ನಂಗಿಲ್ಲ. ಇವರು ಬಿಡ್ರಿ, ಮನೆಗೆ ಯಾರು ಹೋಗ್ತಾಯಿಲ್ಲ, ಮನೆ ಮೂಲಿಗೆ ಯಾವಾಗ ಗಾಡಿ ಹಾಯಿಸಿ ನೋಡೋದು. ಎಲ್ಲಿಂದ ಎಲ್ಲಿ ಇಳಿದೆಯಪ್ಪ? ತಿಪ್ಪಿ ತಗ ಬಂದೆಲ್ಲ, ಬ್ರಹ್ಮ ಹೋಗಿ ತಿಪ್ಪಿ ತಗ ಬಂದು ಇಟ್ಟು ಸರದ ನಿನಗೆ ದುಃಖ ಕಡಿಮೆ ಆಯಿತು ಹುಚ್ಚ ಅಂತಾರೆ. ಎಲ್ಲಿ ಇದೆ ಅಲ್ಲಿ ಹೋಗ್ಕೊಂಡು ನಿನ್ನ ಯಾಕೆ ನೀ ಕುಂತಿ ಅಂತ ಪ್ರಶ್ನೆ ಅಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನು ಪರಮಾತ್ಮ ಇದ್ದೀನಿ ಅಂತ ಹೋಗಿ ಅಲ್ಲಿ ಕುಂತಿ ಅಂತ ಕೇಳಿದ್ರೆ ನಿನಗೆ ಯಾವ ದುಃಖ ಕೂಡ ಜಗತ್ತಿನೊಳಗೆ ಇಲ್ಲ ಅಂತ ತಿಳ್ಕೊಂಡು ಆ ಮನಸ್ಸಿಗೆ ಅಲ್ಲಿ ಕುಂಡಿಸಬೇಕು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ಬಸವರ್ಜನ ಸೂಕ್ತ ಪರಮ ದೃಷ್ಟ ನಿವರ್ತತೆ. ಭಗವದ್ಗೀತೆಯಲ್ಲಿ ಮುಂದೆ ಹೇಳ್ಯಾನ ಇದೆ. ಇದು ಎಲ್ಲಿ ತನಕ ಆಗೋದಿಲ್ಲ. ನೀವು ಪ್ರಯತ್ನ ಮಾಡಿ ವೈರಾಗ್ಯ ಬಿಟ್ಟರೆ ಒಂದು ಸ್ವಲ್ಪ ಇರ್ತದೆ. ರಸ ಹೋಗಂಗಿರಲಿ. ರಸವರ್ಜನ ರಸೋತ್ಪಶ್ಯ ಪರಮ ದೃಷ್ಟ ನಿವರ್ತತೆ. ಕಠಿಣವಾಗಿ ತಪಶ್ಚರ್ಯದಿಂದ ಬಿಟ್ಟು ಹೋದವರು ಹೊಳೆ ಬಂದಾರೆ ಎಷ್ಟೋ ಜನ. ವಿಷಯ ಸಾಮಾನ್ಯ ಅಲ್ಲ, ವಿಷಯ ಸಾಮಾನ್ಯ ಅಲ್ಲ. ಬಹಳ ಬಡತರ ವೈರಾಗ್ಯ ಇರಬೇಕು. ಅಂಥವ್ರು ಬಿಟ್ಟು ಬರ್ತಾನೆ. ಆ ಮನಸ್ಸು ಇಷ್ಟು ಕೆಟ್ಟದ. ಬುದ್ಧ ಭಗವಂತ ಅದೇ ತಾನೇ ಮಗ ಹುಟ್ಟ್ಯಾನೆ. ಇನ್ನೂ ಹಾಸಿ ಮೇಳದ ಕೂಸ. ಅವನಿಗೆ ವೈರಾಗ್ಯ ಬಂತು ನೋಡ್ರಿ. ಏನಿಲ್ಲ, ರಾಜ್ಯದ ಅಧಿಕಾರಿ, ನವೀನ ಹೆಂಡತಿ, ಹುಟ್ಟಿದ ಮಗ, ಇಷ್ಟೆಲ್ಲ ಐಶ್ವರ್ಯದೊಳಗೆ ಅವನಿಗೆ ಹೆಂಗೆ ವೈರಾಗ್ಯ ಬಂತು. ಎದ್ದು ಹೋಗ್ತಾನೆ ಬುದ್ಧ. ರಾತ್ರಿ ಮಗನ ಕರಿ ಮಾಡಿ ನೋಡಿ ಹೋಗ್ತಾನೆ. ಹೋಗಿ ಕೊಡಿರ್ತಾನೆ, ಗಿಡದ ಕೆಳಗೆ ಕೊಡಿರ್ತಾನೆ. ಭೂತ ದಿವಸ ಆಯಿತು. ನನ್ನ ಬುದ್ಧ ಪೂರ್ಣಿಮೆ ಆಯ್ತಲ್ಲ, ಅಷ್ಟು ದಿನ ಒಳಗೆ ಕೂತ. ಕ್ರೈಸ್ತರೊಳಗೆ ಮಾನ್ ಅಂತಾರೆ, ಅದಕ್ಕೆ ಇಸ್ಲಾಮದೊಳಗೆ ಭೂತ ಅಂತಾರೆ. ಕನ್ನಡದ ನಮ್ಮ ಮನಸ್ಸಂತೆ, ನಮ್ಮ ಶಾಸ್ತ್ರದ ಮನಸ್ಸಂತೆ ಹೆಸರಿರ್ತಾರೆ. ಕೂತ ಅವನಿಗೆ ಏನೂ ಆಗಲಿಲ್ಲ. ಒಂದು ದಿನ, 2 ದಿನ, 4 ದಿನ ರಾಜಕುಮಾರ. ಅನ್ನ ತಂದು ಕೊಡೋರು ಬೇರೆ, ಹಾಸೋರು ಬೇರೆ, ಮಾಲಿ ತೊಳೋರು ಬೇರೆ, ಕಾಲು ತೊಳೋರು ಬೇರೆ ಅಂತ ಭೋಗೇಶ್ವರ ಮಧ್ಯವಿರ್ತಕ್ಕಂಥ ಬುದ್ಧ ವೈರಾಗ್ಯ ಬಂದು ಏನಪ್ಪ ಅಂತ ಕೇಳಿದರೆ ಹೋಗಿ ಕೂಡುತ್ತಾನೆ. 7-8 ದಿನ ಆಗ್ತದೆ, ಏನಾಗಂಗಿಲ್ಲ. ಆವಾಗ ಈ ಭೂತ ಬರ್ತದೆ. ಭೂತ ಅಂದರೆ ಮನಸ್ಸ ಮಾ. ಇಟ್ ಕೇಮ್ ಟು ಬುದ್ಧ ಆ್ಯಂಡ್ ಟೋಲ್ಡ್ ಟು ಬುದ್ಧ, ಗೆಟ್ ಔಟ್. ಯು ನಾಟ್ ಗೆಟ್ ಎನಿಥಿಂಗ್ ಇನ್ ಯುವರ್ ಲೈಫ್. ಯಾಕೆ ಸುಮ್ಮನೆ ಕುಂತಿದೆ? ರಾಜ್ಯ ಪದವಿ ಇತ್ತು, ಸಿಂಹಾಸನ ಇತ್ತು, ಬಂಗಾರದ ಸಿಂಹಾಸನ ಇತ್ತು. ಹೇಳು. ಯಾರೋ ಹೇಳಿದ್ರೆ ಏನು ಗೊತ್ತಾ ನೋಡಿ, ಇಲ್ಲೇನು ಸಿಗ್ತದೆ ನಿನಗೆ? ನಥಿಂಗ್ ಯು ಗೆಟ್.
ನನಗೇನು ಸಿಗುವುದಿಲ್ಲ ನಡಿ ಅಂತ ಈ ಭೂತ ಮನಸ್ಸು ಅವನಿಗೆ 100 ಸಲ ಹೇಳ್ತದೆ ಉಣಕ್ಕಿಲ್ಲ ತಿನ್ನಕ್ಕಿಲ್ಲ ಶರೀರ ಹಾಗೆ ಥಳಗಾಗ್ಯದ 8 ದಿವಸಕ್ಕಿಲ್ಲ. ಅವ್ರ ಬುದ್ಧಕ್ಕೆ ಏಳು ಎದ್ದೇಳು ಅಂತ ಹೇಳ್ತಾರೆ. ಅವ್ರ ಬುದ್ಧ ಒಂದು ಮಾತು ಅಂತಾರೆ, ಭಾಳ ಸುಂದರ ಶ್ಲೋಕ. ಇಹಾಸನೆ ಸುಶ್ಯತವೇ ಶರೀರಂ ತ್ವಗಸ್ತಿ ಮಾಂಸಾನಿಲಯಂ ಪ್ರಯಾಂತು ಅಪ್ರಾಪ್ತ ಬೋಧಂ ಧುರಕಲ್ಪ ದುರ್ಲಭಂ ನೈವಾಸನಾತ್ ಕಾಯಮಿದಂ ಚಲಿಷ್ಯತಿ. ಎಂಥ ಮಾತು. ಆ ಮನಸ್ಸಿಗೆ ಹೇಳ್ತಾನೆ ಬುದ್ಧ. ದಟ್ ಈಸ್ ದ ಮನಸ್ಸು. ನೈವಾಸನಾತ್ ಕಾಯಮಿದಂ ಚಲಿಷ್ಯತಿ. ನಾನು ಕುಂತದ್ದು ಹೇಗೆ ಕುಂತೀನಿ, ಇದು ಅಡಿಗಾಡಂಗಿಲ್ಲ ಅನ್ನೋ. ಎಲ್ಲಿ ತನಕ ಪರಮಾತ್ಮನ ದರ್ಶನ ಆಗುವುದಿಲ್ಲ ಅಲ್ಲಿ ತನಕ ನಾ ಎದ್ದು ಹೇಳಂಗಿಲ್ಲ. ಮನಸ್ಸು ಅಂತದೆ ರುಚಿ. 7 ದಿನ ಕುಂತು ಏನು ಸಿಗ್ತದೋ, ಸುಂದರವಾದ ಹೆಂಡತಿ, ಸಿಗಲಾರದ ರಾಜ್ಯದ ಅಧಿಕಾರ, ಜಗತ್ತಿನ ಪ್ರೇಮದ ಮೇಲೆ ನೀನೊಬ್ಬನೇ ಯುವರಾಜ, ಎದ್ದೇಳು ಅಂತ ಮನಸ್ಸು ಹೇಳ್ತದೆ. ಅವಾಗಂತಾನವ ಇಹಾಸನೆ ಸುಶ್ಯತವೇ ಶರೀರ. ನಾನು ಕುಂತೀನಿ, ನನ್ನ ಶರೀರ ಎಲ್ಲ ಒಣಗಿ ಹೋಗಿ. ತ್ವಗಸ್ತಿ ಮಾಂಸಾನಿಲಯಂ ಪ್ರಯಾಂತು. ನನ್ನ ರಕ್ತ ಕರಗಿ ಹೋಗಲಿ, ಎಲುಬಿನ ಹಂದರಾಗಲಿ. ನೋಡ್ರಿ, ಬಸವಣ್ಣ ಈ ಮಾತು ಅಂದಿಲ್ಲ, ಎನ್ನ ಅನರ್ಥವ ಮಾಡಿಕೊಳ್ಳ ಹಳಂಬೆಯುತ್ತೀರಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನವಖಂಡವ ಮಾಡಿ ಕಡಿಯುತ್ತಿರಲಿ. ನಾನು ಮಾಡಿಕೊಂಡ ಸತಿಯನ್ನು ಇನ್ನೊಬ್ಬರು ನನ್ನ ಕಣ್ಣ ಮುಂದೆ ಕೂಡಲಿ. ಇವೆಲ್ಲವೂ ಹೊರಗಿನವು. ನರ ಹರಿಯಲಿ, ಕರುಳು ಕತ್ತರಿಸಲಿ. ನಿತ್ಯ ಓಂ ನಮಃ ಶಿವ ಎನ್ನುವನಯ್ಯ, ನಿತ್ಯ ಲಿಂಗಾರ್ಚನೆ ಮಾಡುವನಯ್ಯ. ಯಪ್ಪ, ಇಂಥವ್ರು ಸಿಗ್ತಾನೋ ದೇವರ, ಬರೀ ಮಾತಾಡೋದು ಸಿಗುವುದಿಲ್ಲ. ಬಸವಣ್ಣಂತಾನ, ನಾನು ನನ್ನ ಕಣ್ಣ ಮುಂದೆ ನವಖಂಡವ ಮಾಡಿ ನನ್ನ ಮಕ್ಕಳ ಕಡಿಯುತ್ತಿರಲಿ. ನಾನು ಮಾಡಿಕೊಂಡ ಹೆಂಡತಿ ಇನ್ನೊಬ್ಬರು ಕೂಡಲಿ. ಇವೆಲ್ಲವೂ ಹೊರಗಿನವು. ನರಹರಿಯಲಿ, ಕರುಳು ಕತ್ತರಿಸಲಿ, ಎಲುಬು ದೋರಲಿ. ನಿತ್ಯ ಲಿಂಗಾರ್ಚನೆ ಮಾಡುವೆ, ನಿತ್ಯ ಜಂಗಮ ದಾಸೋಹ ಮಾಡುವೆ. ಛಲ ಬೇಕು ಶರಣಗೆ. ಛಲ ಇದ್ದಿದ್ದರೆ ದೇವರು ಏನು ಸಿಗುವುದಿಲ್ಲಪ್ಪ. ಅದ್ರಾಗ ಛಲ ಇದ್ದ ರಾಶಿ ಆಗಿದಲ್ಲ, ಅಂಗಡಿಯಾಗ ಕುಂತ್ರನೇ ವ್ಯಾಪಾರ ಆಗಿದಲ್ಲ. ಛಲ ಇಲ್ಲದ ಮನುಷ್ಯನಿಗೆ ಏನು ಸಿಗ್ತದೆ ಜಗತ್ತಿನೊಳಗೆ? ದಾರಿ ಹಣ ಹೋಗ್ತಾರೆ, ಸಿಗ್ತದೆ ಏನು? ಅವ ಅಂದ ನಂದು ಎಲ್ಲ ಹೋಗಲಿ. ನೈಮಾಸನಾತ್ ಅಪ್ರಾಪ್ತ ಬೋಧವು ಸ್ವರಕಲ್ಪ ದುರ್ಲಭಂ ನೈಮಾಸನಾತ್ ಕಾಯಮಿದಂ ಚಲಿಷ್ಯತಿ. ದೇವ ದುರ್ಲಭವಾಗಿರ್ತಕ್ಕಂಥ ಆ ಜ್ಞಾನ ಪರಮಾತ್ಮ ನನಗೆ ದೊರೆದಿದ್ರೆ ಹಿಂಗೆ ಸತ್ತು ಹೋಗ್ತೀನಿ, ನಾ ಹೇಳೋದಿಲ್ಲ ಅಂತ ಯಾವಾಗ ಅಣೆ ಮಾಡ್ತಾನೆ, ಅವಾಗ ಜ್ಞಾನ ಎನ್ಲೈನ್ಮೆಂಟ್ ಅಂತಾರೆ. ಅವಾಗ ಜ್ಞಾನ ಅವನಲ್ಲಿ ಪ್ರವೇಶ ಆಯಿತು. ಬುದ್ಧನಾದ, ಪರಮಾತ್ಮನಾದ. ಅದಕ್ಕೆ ಪುಣ್ಯಾತ್ಮರೇ, ಮನಸ್ಸಿನ ಬೆನ್ನು ಹತ್ತಬೇಡಿ, ಮನಸ್ಸು ಮಂಗೆ ಅದು. ಮನದ ಭಾವ ಕೆಟ್ಟವತ್ತಲ್ಲ, ದೇವರು ಎಂತಿದ್ರು ಚಪಲ ಚೇಷ್ಟೆಗಳು ಅಂದಾಗ ಅದಕ್ಕೆ ಮನುಷ್ಯನ ಬೆನ್ನು ಹತ್ತಬೇಡಿ. ಮನಸ್ಸ ನೀವು ಹೇಳೋದು ಕೇಳೋದು, ನಾವು ಹೇಳೋದು ಮನಸ್ಸು ಕೇಳೋದು. ನಾವು ಅದೇ ಹೇಳೋದಕ್ಕೆ ಕೇಳ್ತೇವೆ. ನೌಕರ್ಕ ಹೌದು ಹೇಳ್ತಾರೆ. ಅವರು ಯಾರೋ ರಾಜರ ಹಂತಕ್ಕೆ ರಾಜ ಇದ್ದ. ಊರಾಗ ಒಬ್ಬ ಅವತಾರಿ ಹುಡುಗ ಹುಟ್ಟಿದ್ರಿ. ಅವತಾರಿ ಅಂದರೆ ಹಿಂದೂ ಜನ ಜ್ಞಾನ ಐತೇನೋ ಪ್ರತಿಬಂಧ ಹುಟ್ಟಿದ್ದ ಹುಡುಗ. ಸಣ್ಣ ಇದ್ದಕ್ಕೆ ಯುವತಿ ಹಚ್ಚಿ, ಸಾಮಾನ್ಯ ಮಂತ ಯುವತಿ ಹಚ್ಚಿ ಪಚ್ಚಿ ಇರ್ತಿದ್ರು. ಆ ಹುಡುಗ ಎಲ್ಲರೂ ಒಂದು ಚಂದ ಹೇಳ್ತಿತ್ತು. ಹುಡುಗ 80 ವರ್ಷದ ಹುಡುಗ. ಎಲ್ಲ ಮನೆ ಬಂದು ಕುಡಿತಾ ಇದ್ರು. ಹುಡುಗ 2 ಮಾತು ಹೇಳ್ತಿತ್ತು. ಇನ್ನು ಸುದ್ದಿ ಇದು ಹಾಕೋತ ಕಡೆಗೆ ರಾಜರಿಗೆ ಮೂಡ್ತದೆ ಸುದ್ದಿ. ಹೌದಾ? ದೊಡ್ಡ ದೊಡ್ಡ ಮಂದಿ ಇಂಥ ಸುದ್ದಿ ಜಲ್ದಿ ಮುಟ್ಟಂಗಿಲ್ಲ. ಇಲ್ಲಿ ಪ್ರವಚನ ಸುದ್ದಿ ಮುಟ್ಟಂಗಿಲ್ಲ ಅವರಿಗೆ. ಅದಕ್ಕೆ ಯಾರು ಸಾಯ್ತಾರೆ ಸಬ್ ಸುದ್ದಿ ಜಲ್ದಿ ಮುಟ್ತಾವ. ಈ ಪ್ರವಚನ ಸುದ್ದಿ ಇಂಥ ಸುದ್ದಿ ಮುಟ್ಟಂಗಿಲ್ಲ. ಯಾಕೆ ಅವ್ರು ಹೋಗೋದಿಲ್ಲ ಅವ್ರಿಗೆ. ಎಲ್ಲಿ ಹೋದ್ರೆ ಸಾಧ್ಯ ಹಣ ಕರೆ ಬಿಡೋಕೆ ಬರೋಂಗಿಲ್ಲ. ಯಾಕೆ ಇವ್ರು ಹಣ ಮತ್ತೊಬ್ರು ಬರೋಂಗಿಲ್ಲ, ಅದಕ್ಕೆ ಹೋಗ್ತಾರೆ. ಹಣ ಇಲ್ಲೇ ಪ್ರವಚನ ಬಂದು ನಡೀತಾ ಬಿಟ್ಟು. ಅವಾಗೇನಪ್ಪ ಅಂದ್ರೆ ಸುದ್ದಿ ಹತ್ತ ರಾಜರಿಗೆ, राजेंद्र मंत्री ये बहुत अच्छा है, वो भाई बच्चे चलो जब हम जाएंगे थोड़ा देखेंगे तो नहीं 5 घर है समय 12 ಹೋಗ್ಬೇಡ ನಾ ಹೋಗಿ ಬರ್ತೀನಿ ಮೊದಲು, ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ. ಮಂತ್ರಿ ಬರ್ತಾನೆ ಅಂತ ಹೇಳೋದು. ಬಡವ್ರ ಮನೆ, ಸಣ್ಣ ಗಲ್ಯಾಗ ಮನೆ,
ಮಂತ್ರಿ ಬರ್ತಾರ ಮತ್ತೆ ಏನು ಕೇಳ್ತೀರಿ? ಊರು ಸ್ವಚ್ಛ ಹಾಕೋದಿಲ್ಲ ನಿಮ್ಮ ಕಡೆ ಯಾವುದು ಮಂತ್ರಿ ಬಂದರು? ಸ್ವಾಮಿ ಬಂದ್ರೆ ಸ್ವಚ್ಛ ಆಗಿಲ್ಲ, ಮಂತ್ರಿ ಬಂದು ಸ್ವಚ್ಛ ಹಾಕೋ. ಸ್ವಚ್ಛ ಮಾಡೋದು, ಸ್ವಚ್ಛ ಮಾಡಿ ಹುಡುಗಿಗೆ ಪಟ್ಟವನ್ನು ಮಾಲಿಕವಾಗಿ ವಿಭೂತಿ ಹಚ್ಚಿ ಕೂರಿಸೋದು ಅವ್ರಿಗೆ. ಹಂಗೆ ರಾಜ ಬಂದ, ಆ ಮಂತ್ರಿ ಬಂದು ಕೇಳಿದ, ನಮಸ್ಕಾರ ಮಾಡ್ದ. ಮತ್ತು ನಮ್ಮ ರಾಜರು ನಿಮಗೆ ನೋಡ್ಬೇಕಂತಾರೆ, ನಿಮಗೆ ಕಲಿಬೇಕಂತಾರೆ, ಬರ್ರಿ ಅನ್ನೋ. ಹುಡುಗ ಕೇಳ್ತಂದು, ಏನು ಬರೋಕ್ಕೆ ಅಡ್ಡಿ ಇಲ್ಲ, ನಿಮ್ಗೊಂದು ಮಾತು ಕೇಳ್ತೀನಿ. ಏನು? ಮಾಲಕರ ಮನೆ ನೌಕರ ಹೋಗೋಕ್ಕೆ, ನೌಕರ ಮನೆ ಮಾಲಕರು ಹೋಗೋ. ನೌಕರ ಮನೆಗೆ ಮಾಲಕರ ಮನೆ, ನೌಕರ ಮನೆ ಮಾಲಕ ಬರೋಂಗಿಲ್ಲ, ಮಾಲಕರ ಮನೆ ನೌಕರ ಹೋಗ್ತಾನೆ. ಅದಕ್ಕೆ ನಿಮ್ಮ ರಾಜ ನಮ್ಮ ನೌಕರರು ಥರ್ಡ್ ಕ್ಲಾಸ್ ನೌಕರರು. ನಮ್ಮ ನೌಕರರು ಥರ್ಡ್ ಕ್ಲಾಸ್ ನೌಕರ. ನಾ ಹೆಂಗೆ ಬರ್ಬೇಕಪ್ಪ ಇಲ್ಲಿ? ಮಂತ್ರಿ ಹೆಂಗಾಗಿತ್ತು? ಆರಲ್ಲಿ ಸಾಣದಲ್ಲ ಮಾತಾಡ್ತಾರೆ, ಮಾಡ್ಬಾರ್ದು. ಏನು ಮಾಡಬೇಕು? ಹೋದ ಓಕೆ, ವಾಪಸ್ ಹೋದ. ರಾಜ ಏನಾಯಿತು ಅನ್ನೋ ರಾಜ, ನೀವು ಕೇಳಬಾರ್ದು, ನಾ ಹೇಳಬಾರ್ದು. ನಾನು ಏನಂತಪ್ಪ ನೀವು ಕೇಳಬಾರ್ದು, ನಾ ಹೇಳಬಾರ್ದು. ಇದು ಅಂದಾಗ ಏನು ಹೇಳಪ್ಪ? ಏನು ರಾಜ ನಿಮ್ಮ ನೌಕರ ಥರ್ಡ್ ಕ್ಲಾಸ್ ನೌಕರ ಅಂತ ಹೇಳ. ರಾಜ ಅಂದರು, ಏನಾಗಿರ್ಬೇಕು ಹಂಗೆ ನಡಿ ಹೋಗೋದು ಅಂತ. ರಾಜರು ಹಾಲು ಹುಡುಗ ಬಡಬಡಿ ಇವತ್ತು ಹೆಚ್ಚು ಎಲ್ಲ ಮಾಡ್ಕೊಳ್ತೀವಿ. ರಾಜ ಬಂದ, ನಮಸ್ಕಾರ ಮಾಡ. ಏನು ರೀ ನೀವು ನಮಗೆ ನೌಕರಿದ್ದೀರ? ಹೌದು ಅಲ್ರಿ, ನಾ ರಾಜ ಇದ್ದೇನೆ, ನನ್ನ ರಾಜಧಾನಿಯೊಳಗೆ ನೀವು ಇದ್ದೀರಿ. ಇವತ್ತ ನೀವು ಹೊರಗೆ ಹಾಕ್ಬೋದು, ನಾವು ಗೆಟ್ ಔಟ್ ಅಂದ್ರೆ ಹೋಗ್ತೀವಿ ನೀವು. ಹೊರತು ನಾ ಯಾಕೆ ನೌಕರ ಆಗ್ತೀನಿ ಅಂದ್ರೆ ಆ ಹುಡುಗಂತೂ ನಾ ಹೇಳ್ದಂಗೆ ನನ್ನ ಮನಸ್ಸು ಕೇಳ್ತದ, ನನ್ನ ಮನಸ್ಸು ಹೇಳ್ದಂಗೆ ನನ್ನ ಕಣ್ಣ ಕೈ ಕೇಳ್ತಾಳ, ಆ ಕಣ್ಣ ಕೈ ಹೇಳ್ದಂಗೆ ನೀವು ಕೇಳ್ತಿದ್ರೆ ನೀವು ಥರ್ಡ್ ಕ್ಲಾಸ್ ಹೌದಲ್ಲ ಅಂತ ಕೇಳೋಣ. ನಮ್ಮ ಸನ್ಯಾಸ ಹೇಳೇನು ತುಂಬಿಕೊಂಡಿರ್ತಾವೆ. ನಿಮ್ಮ ಹಂಗಾಕ 2 ಸಾವಿರ ಮನೆಗೆ ಹೋಗಿ ಬಂದ್ರೆ ಮನೆಗೆ ನೀವು ಮಾತು ಕೇಳಿ ಮುಗಿತಾಗ ಇಲ್ಲಿ ಇರ್ತದೇನೋ ಚೆನ್ನಾಗಿಲ್ಲ. ಕಣ್ಣ ನೋಡ್ಬೇಡ, ನೋಡಂಗಿಲ್ಲೇನು, ಕಿವಿ ಕೇಳಂಗಿಲ್ಲೇನು, ಬಾಯಿ ನಾ ಹೇಳೋದು ಕೇಳ್ತದೆ. ಎಷ್ಟೋ ಮಂದಿ ತಂಬಾಕಾಯಿ ಚಟ ಇದು ನಾವು ನೋಡ್ಕೊಂಡು ಕೇಳ್ಬೇಕು, ಹೆಂಗಿತ್ತು ಇಂಥ ಹಿಂಗೆ ಮಾಡ್ಬೋದು. ಚಟ ಸೇರಿಸ್ತೀರಿ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳಂಗಿಲ್ಲ, ನಿಮ್ಮ ಕಣ್ಣ ಕಿವಿನೂ ಕೂಡ ನಿಮ್ಮ ಮನಸ್ಸಿನ ಮಾತು ಕೇಳಂಗಿಲ್ಲ. ಅವ್ರ ಮಾತು ನೀವು ಕೇಳ್ತೀರಿ, ಕಣ್ಣು ನೋಡು ಅದು ನೋಡ್ತೀರಿ, ಬಾಯಾಗ ಹಾಕ್ಕೊಂಡ್ರೆ ಹಾಕ್ತೀರಿ ಅಂದ್ರೆ ಅದ್ರ ಮಾತು ಕೇಳ್ತೀರಿ. ಅಂದ್ರೆ ನೀವು ನೌಕರಿದ್ದೀರಿ, ನೀವು ಪರಮಾತ್ಮ ಸಿಗ್ತಾನ ಅಂತ ಕೇಳೋಣ. ಅವರು ರಾಜ ಅಂದ, ಮಾತು ಬರೋದಿಲ್ಲ. ಕರ್ಕೊಂಡೇ ಅವನ ರಾಜ ಗುರು ಮಾಡ್ದ. ನಾವು ಜಗತ್ತು ನೋಡೋದು ಮನುಷ್ಯನ ಕೈಯಾಗಿದ್ದೇವೆ. ನಮ್ಮ ಕೈ ಮನಸ್ಸಿಲ್ಲ. ನಮ್ಮ ಕೈ ಮನಸ್ಸು ಎಂದು ಆಗ್ತದೆ ಅವಾಗ ನಾವು ಮಹಾದೇವ ಆಗ್ತೇವೆ, ಅವ್ರ ಪರಮಾತ್ಮ ಆಗ್ತೇವೆ. ನಾವು ಮನಸ್ಸಿನ ಕೈ ಕೊಟ್ಟು ಮಂಗ್ಯ ಆಗಿದ್ದೇವೆ. ಮಂಗ್ಯ ಮನವೆಂಬ ಮರ್ಕಟವ ತಳೆಯಲ್ಲ ನನ್ನ ದೇವ. ಅದಕ್ಕೆ ಪುಣ್ಯ ಬರೇ ಲಕ್ಷ್ಯ ಇರಲಿ. ಈ ಮನಸ್ಸು ಬಹಳ ಚಲೋ ಅದ ರೀ, ಬಹಳ ಚಲೋ ಅದ. ಇಟ ರಮಿಸ್ಬೇಕು. ಅದಕ್ಕೆ ಹುಡುಗರು ಇರ್ತಾರೆ ನೋಡ್ರಿ, ನೀವು ಹೊಡೆಕಂದ್ರೆ ಮತ್ತೆ ಜೋರು ಹೋಗ್ತಾವೆ. ಇಂಥವು ಕೆಲವು ಹುಡುಗರು ಹೊಡೆದಾಗ ಮತ್ತೆ ಜೋರು ಹೋಗ್ತಾವೆ. ಅವ್ರು ಹೊಡೆದ ನಡೆಗೆ ರಮಿಸ್ಬೇಕು. ಚರ್ರಕ್ಕೆ ಹೋಗಿದೆ, ಜಾನಕ್ಕೆ ಹೋಗಿದೆ, ಮುದ್ದಕ್ಕೆ ಹೋಗಿದೆ, ನಿಜಗಳು ಭಾಳ ಚಂದ ಹೊಡಿಬಿಡಿ. ನೀ ಏನು ಬಿಡ್ತೀನಪ್ಪ ರಮಿಸಿ ಯಾಕೆ ಬೆಳಕು ಬಿಡೆ ಬೆಳಕ ಬಿಡೆ ಗಪ್ಪ ಗಪ್ಪ ಅದು ಮೊದಲು ಜೋರು ಅಂತ. ಮನಸ್ಸು ಹಂಗೆ ಅದ, ಹಠ ಮಾಡಿ ಮಗ ಇದ್ದಂಗೆ. ಅದಕ್ಕೆ ಸಮಾಧಾನ ಮಾಡೋದು ಬಹಳ ಕಠಿಣ, ಬಹಳ ಕಠಿಣ, ಬಹಳ ಕಠಿಣ ಸಮಾಧಾನ ಮಾಡೋದು. ಅದನ್ನು ಸಮಾಧಾನ ಮಾಡಬೇಕಾದ್ರೆ ಯಾರಿಗೆ ಆಗಿಲ್ಲ, ಆಗುವುದೂ ಇಲ್ಲ. ಅದು ಬಹಳ ಕಠಿಣ. ಯಾರು ಗುರು ಕೃಪಾ ಆಗ್ತದೆ, ಭಗವಂತನ ದಯ ಆಗ್ತದೆ, ಅವರೇ ಆ ಮನಸ್ಸನ್ನು ಸಂಭಾಳಿಸಕ್ಕೆ ಬರ್ತಾರೆ. ಇಲ್ಲ ಸಂಭಾಳಿಸೋದು ಆಗುವುದಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವ ಹೇಳ್ಯಾರ.
ಅದಕ್ಕೆ ಆ ಮನಸ್ಸು ನೀವು ಹೇಳಿದಂಗೆ ಕೇಳ್ತು, ನಿಮಗೇನು ಕಮ್ಮಿ ಇಲ್ಲ, ಏನು ಕಮ್ಮಿ ಇಲ್ಲ. ಅನಂತ ಅಷ್ಟು ಐಶ್ವರ್ಯ ಸಂಪನ್ನರಾಗ್ತೀರಿ, ಸಿದ್ಧಿ ಸಂಪನ್ನರಾಗ್ತೀರಿ. ಅಷ್ಟೇ ಅಲ್ಲ, ಪರಮಾತ್ಮ ತಂದು ನಿಮ್ಮ ಮುಂದೆ ನಿಲ್ಲಿಸ್ತದೆ. ಯಾವುದು? ಈ ಮನಸ್ಸು ಅಷ್ಟು ಶಕ್ತಿ ಆದಂತಕ್ಕಂಥ. ಆದರೆ ಆ ಮನಸ್ಸನ್ನು ಅಧೀನ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ತಿಳ್ಕೊಂಡೆ. ಮನವೆಂಬುದು ಮಹಾದೇವನ ಇರುವುದು ಮನ. ಶಾಸ್ತ್ರ ನನಗೆ ಮನ ಹೇ ಭಯಾನ, ಮನಸ್ಸನ್ನೋದು ಇಲ್ಲೇ, ವಿಚಾರ ಮಾಡಿದ್ರೆ ಇಲ್ಲೇ. ಸಂಕಲ್ಪ ಮನೋವೈಶ್ಯ ಅಂತ ಹೇಳೋದು. ಸಂಕಲ್ಪ ಅಂದ್ರೆ ಮನಸ್ಸೇ ಇಲ್ಲ. ನಿದ್ದೆ ಸಂಕಲ್ಪ ಇಲ್ಲ, ಮನಸ್ಸಿಲ್ಲ. ಎದ್ದು ಕೂಡಲೇ ಸಂಕಲ್ಪ ಮನಸ್ಸದ. ಅದಕ್ಕೆ ಸಂಕಲ್ಪ ಮಾಡೋದು ಬೇಡ, ಸುಮ್ಮ ಇರ್ರಿ, ಮನಸ್ತಾನ ಶಾಂತ. ಸುಮ್ಮ ಇರ್ರಿ, ಮನಃಶಾಂತ ಆಗ್ತದೆ. ಶಾಂತ ಆಯ್ತದ, ಪರಮಾತ್ಮ ಅಲ್ಲಿ ಬರ್ತಾನೆ. ಆ ಪರಮಾತ್ಮ ಅವತಾರ ಮಾಡ್ತಾನೆ, ಅಲ್ಲೇ ಅವತಾರ ಮಾಡ್ತಾನೆ. ಅಂತಹ ಶಾಂತತೆಗೋಸ್ಕರವಾಗಿ ಕರ್ಮಗಳನ್ನು, ಉಪಾಸನೆಯನ್ನು, ಯೋಗವನ್ನು, ಅನಂತ ಉಪಾಯ ಹೇಳಿದ ಪುಣ್ಯಾತ್ಮರೇ. ಯಾವುದೇ ಉಪಾಯದಿಂದ ನಮ್ಮ ಮನಸ್ಸನ್ನು ಶಾಂತ ಮಾಡಬೇಕು. ಆ ಶಾಂತ ಆಯ್ತಂದ್ರೆ ಶಾಂತ ಮನಸ್ಸೇ ನಿಮಗೆ ಬಂಧು, ಅಶಾಂತ ಮನಸ್ಸೇ ನಿಮಗೆ ವೈರಿ. ಅದಕ್ಕೆ ಪ್ರಯತ್ನದಿಂದ ಆ ಮನಸ್ಸನ್ನು ಶಾಂತ ಮಾಡಿ ಆ ಪರಮಾತ್ಮನ ದರ್ಶನ ಅದರ ಅನುಭವ ಮಾಡಿಕೊಂಡೇವೆ ಅಂದರೆ ನಾವು ಮುಕ್ತರಾಗ್ತೇವೆ, ಜನ್ಮ ಮರಣ ರಹಿತರಾಗ್ತೇವೆ, ನಾವು ಸುಖಿ ಆಗ್ತೇವೆ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳಿದ್ದಾರೆ. ಅಂಥ ಸ್ವಲ್ಪ ಕೃಷ್ಣ ಪರಮಾತ್ಮ ಮಾಲಿಂಗೇಶ್ವರರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ಹೇಳ್ತಾರೆ. ಪೂಜ್ಯ ಪಾದ ಗುರುದೇವರ ದಿವ್ಯ ಶ್ರೀಪಾದಕ್ಕೆ ಕೋಟಿ ಕೋಟಿ ಪ್ರಣಾಮ.